ನನ್ನ ಕಥೆಗಳನ್ನು ಓದಿರುವವರಿಗೆ ಅಥವಾ ಭಾರತಕ್ಕೆ ಬಂದು ಹೋಗಿರುವವರಿಗೆ ಸ್ವಾಮಿ ಎಂದರೇನು ಎಂದು ಗೊತ್ತಿರಬಹುದು. ಭಾರತದಲ್ಲಿ ಅದನ್ನು ನಾನಾ ಅರ್ಥಗಳಲ್ಲಿ ಉಪಯೋಗಿಸುತ್ತಾರೆ. ಸ್ವಾಮಿ ಎಂದರೆ ದೇವರು, ಸೃಷ್ಟಿಕರ್ತ, ಇಡೀ ವಿಶ್ವಕ್ಕೆ ಅಧಿಪತಿಯಾಗಿರುವವನು ಎಂಬುದು ಒಂದರ್ಥ. ದೈವಭಕ್ತರಾದ ಸನ್ಯಾಸಿಗಳಿಗೆ, ಸಾಧುಸಂತರಿಗೆ, ಬೈರಾಗಿಗಳಿಗೂ ಸಹ ಸ್ವಾಮಿ ಎನ್ನುತ್ತಾರೆ. ಕೆಲವರು ಹೆಸರಿನ ಹಿಂದೆ ಸ್ವಾಮಿ ಎಂದು ಸೇರಿಸಿಕೊಳ್ಳುತ್ತಾರೆ. ಆದರೆ ಸಾಧಾರಣವಾಗಿ ಮಾತನಾಡುವಾಗ ಯಾವ ವಿಶಿಷ್ಟವಾದ ಅರ್ಥವೂ ಇಲ್ಲದೆ ಕೇವಲ ಗೌರವ ಸೂಚಿಸಲು ಬಹುವಚನ ಉಪಯೋಗಿಸುವಂತೆ ಸ್ವಾಮಿ ಎಂದು ಸಂಬೋಧಿಸುತ್ತಾರೆ. ಕೇವಲ ಸದ್ಗೃಹಸ್ಥ, ಮರ್ಯಾದಸ್ಥ, ಗೌರವಾನ್ವಿತ ಎಂದು ಮಾತ್ರ ಇಲ್ಲೆಲ್ಲ ಸ್ವಾಮಿ ಎನ್ನುವ ಪದಕ್ಕೆ ಅರ್ಥ. ಬಾಳೆತೋಟ ಎನ್ನುವುದು ಕನ್ನಡ ಭಾಷೆಯ ಇನ್ನೊಂದು ಪದ. ಬಾಳೆತೋಟ ಎಂದರೆ ಬಾಳೆ ಮರಗಳನ್ನು ಬೆಳೆಸಿರುವ ತೋಟ ಎಂದಷ್ಟೇ ಅರ್ಥ. ಈ ಕಥೆಯಲ್ಲಿ ಅದು ಆ ಸ್ಥಳದ ಹೆಸರೂ ಹೌದು. ಈ ಕಥೆಯ ಬಾಳೆತೋಟದ ಸ್ವಾಮಿ ದೇವರೂ ಅಲ್ಲ, ಸಾಧುಸಂತನೂ ಅಲ್ಲ, ಬಾಳೆತೋಟದ ಒಡೆಯನಾದ ಮರ್ಯಾದಸ್ಥನೂ ಅಲ್ಲ. ಅದೊಂದು ನೀಲಗಿರಿ ಪರ್ವತಗಳ ತಪ್ಪಲಿನಲ್ಲಿದ್ದ ಉದಕಮಂಡಲ ಊರಿನಿಂದ 12 ಮೈಲು ದೂರದಲ್ಲಿದ್ದ ಬಾಳೆತೋಟ ಊರಿನ ಆಜೂಬಾಜಿನ ರಸ್ತೆಗಳನ್ನು, ಹಳ್ಳಿಗಳನ್ನು, ಕಾಡನ್ನು ಭೀಕರ ಭೂತದಂತೆ ಕಾಡಿದ ಒಂದು ನರಭಕ್ಷಕ ಹುಲಿ. ಆದರೂ ಇದಕ್ಕೆ ಬಾಳೆತೋಟದ ಸ್ವಾಮಿ ಎನ್ನುವ ಹೆಸರು ತಗುಲಿಕೊಂಡಿದ್ದು ಮಾತ್ರ ಅತ್ಯಂತ ಕುತೂಹಲಕರವಾದ ಕಥೆ. ಈ ವಿಚಿತ್ರವಾದ ಹೆಸರು ಬಂದಿದ್ದಕ್ಕೆ ಅನೇಕ ಅಸಾಧಾರಣ, ಆಕಸ್ಮಿಕ, ಅಸಂಗತ ಘಟನಾವಳಿಗಳು ಕಾರಣ. ಇದೆಲ್ಲ ನಡೆದದ್ದು ಈಗ್ಗೆ 10 ವರುಷದ ಹಿಂದೆ. ಆಗ ಒಬ್ಬ ಸಾಧು ಅಥವಾ ಸನ್ಯಾಸಿ ಆ ದಾರಿಗುಂಟ ಬಂದ. ಬಾಳೆತೋಟದ ರೈತ ಬಾಳೆತೋಟದೊಳಗೆ ಒಂದು ಹುಲ್ಲಿನ ಗುಡಿಸಿಲು ಕಟ್ಟಿಕೊಂಡು ಅಲ್ಲೇ ವಾಸವಾಗಿದ್ದ. ಸಾಧು ಅವನ ಮನೆಯನ್ನು ನೋಡಿದ್ದೇ ಅಲ್ಲಿಗೆ ಹೋಗಿ ದಾರಿ ನಡೆದು ಬಳಲಿರುವುದರಿಂದ ಸುಧಾರಿಸಿಕೊಳ್ಳಲು ಮನೆಯಲ್ಲಿ ಕೊಂಚ ಜಾಗ ಕೊಡು ಎಂದು ಕೇಳಿದ. ತಾನು 100 ಮೈಲು ದೂರವಿರುವ ಮಂಜು ಮುಸುಗಿರುವ ಹಿಮಾಲಯ ಪರ್ವತದಿಂದ ಬಂದಿರುವುದೆಂದು, ಇದೇ ಮಾರ್ಗವಾಗಿ ಉದಕಮಂಡಲದ ಮುಖಾಂತರ ತಾನು ದಕ್ಷಿಣದ ತುಟ್ಟ ತುದಿಯಾದ ಕನ್ಯಾಕುಮಾರಿಯವರೆಗೂ ಯಾತ್ರೆ ಹೊರಟಿರುವ ಪರಿವ್ರಾಜಕನೆಂದು ಹೇಳಿದ. ನೀಲಗಿರಿ ಬಹು ಕಡಿದಾದ ಪರ್ವತವಾದ್ದರಿಂದ ಇವತ್ತು ವಿಶ್ರಮಿಸಿ ನಾಳೆ ಬೆಟ್ಟ ಹತ್ತಿ ಹೋಗೋಣವೆಂದಿದ್ದೇನೆ ಎಂದು ಬಾಳೆತೋಟದ ರೈತನಿಗೆ ಹೇಳಿದ. ಬಾಳೆತೋಟದ ರೈತನ ಹೆಸರು ಕಾಂತ ಎಂದು. ತನ್ನ ಮನೆಗೊಬ್ಬ ಸರ್ವಸಂಘ ಪರಿತ್ಯಾಗ ಮಾಡಿದ ಸನ್ಯಾಸಿ ಅತಿಥಿಯಾಡಿ ಬಂದಿದ್ದು ನೋಡಿ ಅವನಿಗೆ ಬಹಳ ಖುಷಿಯಾಯಿತು. ಈತನ ಆಗಮನ ತನಗೂ ತನ್ನ ತೋಟಕ್ಕೂ ಮುಂದೆ ಒಳ್ಳೆಯದಾಗುವುದರ ಸೂಚನೆ ಇದು ಎಂದು ಭಾವಿಸಿ ಸಂಭ್ರಮಗೊಂಡ. ಅವನು ಆ ಸ್ವಾಮಿಗೆ ತಾವು ಕೊನೆ ಪಕ್ಷ ಒಂದು ವಾರವಾದರೂ ಇಲ್ಲಿದ್ದು ಆತಿಥ್ಯ ಸ್ವೀಕರಿಸಿ ಮುಂದುವರೆಯಬೇಕೆಂದು ಭಯಭಕ್ತಿಯಿಂದ ಕೇಳಿಕೊಂಡ. ನೀಲಗಿರಿ ಪರ್ವತಗಳು ತುಂಬಾ ಕಡಿದಾಗಿರುವುದರಿಂದ ಆ ದಾರಿಯಲ್ಲಿ ಸಾಗುವ ಕಠಿಣ ಕೆಲಸಕ್ಕೆ ತಮಗೆ ಅಷ್ಟಾದರೂ ವಿಶ್ರಾಂತಿ ಅತ್ಯಗತ್ಯ ಎಂದು ಹೇಳಿ ಸಾಧುವಿಗೆ ತಟ್ಟೆ ತುಂಬಾ ಬಾಳೆಹಣ್ಣಿನ ರಸಾಯನ ಮಾಡಿ ಅದಕ್ಕೆ ಕೆನೆ ಹಾಲು ಹಾಕಿ ಅತಿಥಿ ಸತ್ಕಾರ ಮಾಡಿದ. ಹಿಮಾಲಯದಿಂದ ಆಗಮಿಸಿದ್ದ ಸಾಧು ಹಾಲಿನ ಕೆನೆಯ ರಸಾಯನವನ್ನು ಕಂಠಪೂರ್ತಿ ಸ್ವೀಕರಿಸಿ ಸಂಪ್ರೀತನಾಗಿ ಇದೇ ರೀತಿ ಸತ್ಕರಿಸುವಂತಿದ್ದರೆ ನಿನ್ನ ಪ್ರಾರ್ಥನೆಯನ್ನು ಮನ್ನಿಸಿ 1 ವಾರ ಇಲ್ಲೇ ಇರಲು ಯೋಚಿಸುತ್ತೇನೆ ಎಂದು ಹೇಳಿದ. ಆ ಸ್ವಾಮಿ ಅಲ್ಲೇ ಉಳಿದ. 1 ವಾರವಾಯಿತು, 1 ತಿಂಗಳಾಯಿತು. ದಿನವೂ ಕೆನೆ ಹಾಲಿನ ಬಾಳೆಹಣ್ಣಿನ ರಸಾಯನ ಮೆಲ್ಲುತ್ತಾ ಅಲ್ಲಿ ಶಾಶ್ವತವಾಗಿ ಠಿಕಾಣಿಯೂರಿದ. ಬಾಳೆತೋಟದ ಯಜಮಾನನಿಗೆ ಅವನ ತೋಟದೊಳಗೆ ಒಂದು ಚಿಕ್ಕ ಪರ್ಣಶಾಲೆ ಕಟ್ಟಿಕೊಟ್ಟರೆ ದಿನವೂ ತಾನು ಜಪ, ತಪ, ಧ್ಯಾನಗಳಿಂದ ನಿನ್ನ ತೋಟ ನಿರಾಯಾಸವಾಗಿ ಅಭಿವೃದ್ಧಿಯಾಗುವಂತೆ ನೋಡಿಕೊಳ್ಳುತ್ತೇನೆ ಎಂದು ಆಶ್ವಾಸನೆ ಕೊಟ್ಟ. ಆದರೆ ಅದಕ್ಕೆಲ್ಲ ದಿನವೂ ನಿನ್ನ ಬಾಳೆಹಣ್ಣಿನ ನೈವೇದ್ಯ ಬಹುಮುಖ್ಯ ಎಂದು ಜ್ಞಾಪಿಸುವುದನ್ನು ಮರೆಯಲಿಲ್ಲ. ಬಾಳೆತೋಟದ ಯಜಮಾನ ಕಾಂತನಿಗೆ ಉಭಯ ಸಂಕಟ ಕಿಟ್ಟುಕೊಂಡಿತು. ತಾನು ಸಮ್ಮತಿಸದೆ ಆ ಸ್ವಾಮಿಗೆ ಕೋಪ ಬಂದು ಶಾಪ ಕೊಟ್ಟರೆ ನನ್ನ ಕಥೆಯೇನೋ ಎಂದು ಗಾಬರಿಬಿದ್ದ. ನಿರ್ವಾಹವಿಲ್ಲದೆ ಕಾಂತ ಪರ್ಣಶಾಲೆ ಕಟ್ಟಿಕೊಡಬೇಕಾಯಿತು. ಆ ಸ್ವಾಮಿ ಅಲ್ಲೇ ಗಡದ್ದಾಗಿ ಠಿಕಾಣಿ ಊರಿದ. ಅಲ್ಲಿ ಇಲ್ಲ ಎನ್ನುವ ಬುಡಕಟ್ಟಿನ ಕಾಡು ಕುರುಬರು ಕಾಡಿನಲ್ಲೇ ಚಿಕ್ಕ ಹಳ್ಳಿ ಮಾಡಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದರು. ಅಲ್ಲಿಗೆಲ್ಲ ದಿನವೂ ಕೆಲಸಕ್ಕೆ ಬರುತ್ತಿದ್ದ ಅವರಿಗೆ ಹೊಸದಾಗಿ ಇಲ್ಲಿ ಪಾಳ್ಯ ಹೂಡಿದ ಈ ಸ್ವಾಮಿಯ ವಿಚಿತ್ರ ಸ್ವಭಾವ ನೋಡಿ ಆಶ್ಚರ್ಯ, ಭಯ ಉಂಟಾದವು. ಸಂಜೆ ಅಡಿಗೆ ಮಾಡಿ ಊಟ ಮಾಡಿದ ಇವನು ಮಲಗಿ ವಿಶ್ರಾಂತಿ ತೆಗೊಳ್ಳಲು ಬಹುಬೇಗ ತನ್ನ ಪರ್ಣಶಾಲೆಯ ಬಾಗಿಲು ಹಾಕಿಕೊಟ್ಟು ಬಿಡುತ್ತಿದ್ದ. ಆದರೆ ಅವನ ಗುಡಿಸಿಲಿನ ಬಿದಿರು ತಡಿಕೆಯ ಗೋಡೆಗಳ ಬಿರುಕಿನಲ್ಲಿ ರಾತ್ರಿಯೆಲ್ಲಾ ದೀಪ ಉರಿಯುತ್ತಲೇ ಇರುವುದು ಕಾಣುತ್ತಿತ್ತು. ಈ ಸ್ವಾಮಿಯ ವಿಚಿತ್ರ ವ್ಯವಹಾರ ಅವರಿಗೆ ರಹಸ್ಯಮಯವಾಗಿ ಕಂಟು. ಒಂದು ದಿನ ಈ ಸ್ವಾಮಿ ಊಟ ಮಾಡಿ ಬಾಗಿಲು ಹಾಕಿಕೊಂಡ ತರುವಾಯ ಇಲ್ಲ ಹುಡುಗ ಒಬ್ಬ ಮೆಲ್ಲಗ ಸದ್ದಿಲ್ಲವೇ ಹೋಗಿ ತಡಿಕೆ ಸಂದಿಯೊಳಗೆ ಗುಡಿಸಿಲೊಳಗೆ ಇಣುಕಿ ನೋಡಿದ. ಅಲ್ಲಿ ನೋಡಿದರೆ ಯಾರೂ ಇರಲೇ ಇಲ್ಲ, ಪರ್ಣಶಾಲೆ ಖಾಲಿ. ಹಾಗಾದರೆ ಸ್ವಾಮಿ ಒಳಬಂದವನು ಯಾರಿಗೂ ಸುಳಿವು ಕೊಡದೆ ಹೊರಗಿಲ್ಲೋ ಹೋಗಿರಬೇಕು. ಇವನು ದಿನಾ ಹೀಗೆ ಏನು ಮಾಡುತ್ತಾನೆ, ಪತ್ತೆ ಮಾಡೇ ಬಿಡಬೇಕು ಎಂದು ಆ ಹುಡುಗ ಅಲ್ಲೇ ಪಕ್ಕದಲ್ಲಿ ಒತ್ತೊತ್ತಾಗಿ ಬೆಳೆದಿದ್ದ ಬಾಳೆ ಮರಗಳ ಪಕ್ಕ ಸದ್ದಿಲ್ಲದೆ ಅವಿತುಕೊಂಡ.
ಯಾವ ಸದ್ದೂ ಇಲ್ಲದೆ ಚಲನೆಯೂ ಇಲ್ಲದೆ ಕೆಲಕಾಲ ಕಳೆಯಿತು. ಅಷ್ಟರಲ್ಲಿ ಆ ಸ್ವಾಮಿಯ ಗುಡಿಸಿಲ ಆಚೆ ಪಕ್ಕದಲ್ಲಿದ್ದ ಕಾಡಿನಿಂದ ಭೀಕರವಾದ ಹುಲಿಯ ಗರ್ಜನೆ ಕೇಳಿಸಿತು. ಹೆದರಿ ಹೋದ ಹುಡುಗ ತನ್ನ ಗೂಢಚರ್ಯ ಪ್ರಯತ್ನ ಕೈಬಿಟ್ಟು ಒಂದೇ ಉಸಿರಿಗೆ ತನ್ನ ಮನೆಗೆ ಓಡಿ ಹೋಗಿ ಬಾಗಿಲು ಭದ್ರ ಮಾಡಿಕೊಂಡ. ಆದರೆ ಓಡಿ ಹೋಗುತ್ತಾ ಹುಲಿಯೇನಾದರೂ ಬೆನ್ನಟ್ಟುತ್ತಿದೆಯೇ ಎಂದು ಹಿಂದಿರುಗಿ ನೋಡಿದನವನಿಗೆ ಪರಮಾಶ್ಚರ್ಯವಾಗುವಂತೆ ಆ ಸ್ವಾಮಿ ನಿಧಾನವಾಗಿ ನಿಶ್ಚಿಂತೆಯಿಂದ ಗುಡಿಸಿಲತ್ತ ಹೋಗುತ್ತಿದ್ದುದು ಕಂಟು. ಆ ಹುಡುಗ ಗುಡಿಸಿಲಿಗೆ ಹೋದವನು ಈ ವಿಚಿತ್ರ ಸಮಾಚಾರವನ್ನು ನೆರೆಹೊರೆಯವರಿಗೆಲ್ಲ ಪಿಸುಮಾತಿನಲ್ಲಿ ಹೇಳಿದ. ಅಬ್ಬರಿಸುವ ಹೆಬ್ಬುಲಿ ಇವನ ಗುಡಿಸಿಲಿನ ಬಳಿಯೇ ಗರ್ಜಿಸುತ್ತಿರಬೇಕಾದರೆ ನಿರ್ಯೋಚನೆಯಿಂದ ಇವನು ಹೊರಗೆಲ್ಲ ತಿರುಗಲು ಹೇಗೆ ಸಾಧ್ಯ? ಕಾಡು ಕುರುಬರಿಗೆ ಇವನ ಬಗ್ಗೆ ಮತ್ತಷ್ಟು ಗಾಬರಿಯಾಯಿತು. ಗರ್ಜಿಸಿದ್ದು ಅದೊಂದು ಬೆದೆಗೆ ಬಂದ ಗಂಡು ಹುಲಿ. ಆ ಕಾಡಿನಲ್ಲಿ ಅನೇಕ ಹುಲಿಗಳಿದ್ದವು. ಆದರೆ ಅವೆಲ್ಲ ದೂರದಲ್ಲೆಲ್ಲೋ ಕಾಡಿನಲ್ಲಿ ಗರ್ಜಿಸುತ್ತಾ ಓಡಾಡುತ್ತಿದ್ದವು. ಈ ಹುಲಿ ಅಲ್ಲಿಗೆ ಎಲ್ಲಿಂದಲೋ ಹೊಸದಾಗಿ ಬಂದಿದ್ದಿರಬೇಕು. ಅದೂ ಸಹ ಬಾಳೆತೋಟದ ಪಕ್ಕದ ಕಾಡಿನಲ್ಲಿಯೇ ಠಿಕಾಣಿ ಹೂಡಿತ್ತು. ಬಾಳೆತೋಟದಲ್ಲೂ ಉದಕಮಂಡಲಕ್ಕೆ ಹೋಗುವ ಹಾದಿಯಲ್ಲೂ ಸಮೀಪದ ಹಳ್ಳ ತಡಿಯುದ್ದಕ್ಕೂ ಅದರ ದೊಡ್ಡ ದೊಡ್ಡ ಹೆಜ್ಜೆ ಗುರುತುಗಳು ಅಸಂಖ್ಯಾತವಾಗಿ ಮೂಡಿಯುತ್ತಿದ್ದವು. ಆ ಸ್ವಾಮಿಯ ಗುಡಿಸಿಲಿನ ಸುತ್ತ ಸಹ ಅದರ ಹೆಜ್ಜೆ ಗುರುತುಗಳಿದ್ದವು. ಆ ಹುಲಿ ದಿನನಿತ್ಯ ರಾತ್ರಿ ಗರ್ಜಿಸುತ್ತಾ ತಿರುಗುತ್ತಿತ್ತು. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಂತಂತೋ ಅದರ ಗಲಾಟೆ ಉಲ್ಬಣವಾಗುತ್ತಿತ್ತು. ಆ ಹುಲಿ ಬಾಳೆತೋಟದ ಆಸುಪಾಸಿನಲ್ಲೇ ಇದ್ದು ದಿನನಿತ್ಯ ಗಲಾಟೆ ಮಾಡಿದರೂ ಒಂದು ದಿನವೂ ಯಾರೂ ಅದನ್ನು ಬೆಳಗಿನ ಹೊತ್ತು ನೋಡಲೂ ಇಲ್ಲ, ಅದರ ಗರ್ಜನೆ ಕೇಳಲೂ ಇಲ್ಲ. ಆಗ ಕೆಲಸಗಾರರು ಆ ಕಾಡಿನೊಳಗೆಲ್ಲ ಕೆಲಸ ಮಾಡುತ್ತಿದ್ದರು. ಕೆಲವರು ಬಂಬೂ ಕಡಿದು ಸಾಗಿಸುವ ಕೆಲಸ ಮಾಡುತ್ತಿದ್ದರು. ಕಾಡಿನಲ್ಲಿ ಹುಣಸೆ ಮರಗಳು ಬೇಕಾದಷ್ಟು ಇದ್ದರಿಂದ ಹುಣಸೆ ಹಣ್ಣು ಆಯುವ ಕೆಲಸವೂ ಭರದಿಂದ ಸಾಗಿತ್ತು. ಅಲ್ಲದೆ ರಸ್ತೆ ರಿಪೇರಿ ಕೆಲಸವೂ ನಡೆಯುತ್ತಿದ್ದರಿಂದ ಅಲ್ಲೂ ತುಂಬಾ ಜನ ಬೀಡು ಬಿಟ್ಟಿದ್ದರು. ಇವೆಲ್ಲ ಅಲ್ಲದೆ ಆ ಕಾಡಿನಲ್ಲಿ ಮೇಯಲು ಅರಣ್ಯ ವಿಭಾಗದಿಂದ ಪರವಾನಗಿ ತೆಗೆದುಕೊಂಡು ದನ ಮೇಯಿಸುವವರ ಅನೇಕ ಮಂದೆಗಳಿದ್ದವು. ಉದಕಮಂಡಲದ ಬಡಗ ಜಮೀನ್ದಾರರು ಅವರ ದನಗಳೆಲ್ಲ ಮೇಯಲು ಇಲ್ಲಿ ತಂದು ಬಿಡುತ್ತಿದ್ದರು. ಒಂದೊಂದು ಮಂದೆಯನ್ನು ನೋಡಿಕೊಳ್ಳಲು 3-4 ಜನ ಸ್ಥಳೀಯ ಇಲ್ಲರನ್ನು ನಿಯಮಿಸುತ್ತಿದ್ದರು. ಅವರು ದಿನವೆಲ್ಲ ತಮ್ಮ ಮಂದೆಯೊಡನೆ ಕಾಡಿನಲ್ಲೇ ಮೇಯಿಸುತ್ತಾ ಕಾಲ ಹಾಕಬೇಕಿತ್ತು. ಹುಲ್ಲು ಮುಗಿದು ಬೇಸಿಗೆ ಶುರುವಾಗುವವರೆಗೂ ಈ ಕೆಲಸ ನಡೆಯುತ್ತಿತ್ತು. ಅವರಿಗೆ ಆ ಕಾಡಿನಲ್ಲಿ ಹೋದಲ್ಲೆಲ್ಲ ರಾತ್ರಿ ಗರ್ಜಿಸುವ ಹೆಬ್ಬುಲಿಯ ದೊಡ್ಡ ದೊಡ್ಡ ಹೆಜ್ಜೆ ಗುರುತುಗಳು ಕಾಣುತ್ತಿದ್ದವು. ಅವರು ಒಂದಲ್ಲ ಒಂದು ದಿನ ತಾವು ದನ ಮೇಯಿಸಲು ಹೋದಾಗ ಈ ಹುಲಿ ದನ ಹಿಡಿಯಲು ಬರುತ್ತೆ ಎಂದು ನಿರೀಕ್ಷಿಸುತ್ತಿದ್ದರು. ಆದರೆ ಹುಲಿಯೇನೂ ದನಗಳ ಮೇಲೆ ಆಕ್ರಮಣ ಮಾಡಿಲ್ಲ. ಕೊನೆ ಪಕ್ಷ ಬೆಳಗಿನ ಹೊತ್ತಂತೂ ದನ ಹಿಡಿಯಲು ಬರಲಿಲ್ಲ. ರಾತ್ರಿ ಅವರೆಲ್ಲ ದನಗಳನ್ನು ಕೂಡುಹಟ್ಟಿಯಲ್ಲಿ ಕೂಡುತ್ತಿದ್ದರಿಂದ ಅವರು ಹೆಚ್ಚಾಗಿ ಬೆಳಗಿನ ಹೊತ್ತೇ ಶಂಕೆಯಿಂದ ಜಾಗರೂಕರಾಡಿದ್ದರು. ದನಗಳ ಕೂಡುಹಟ್ಟಿ ಎಂದರೆ ಬದವಾದ ಮುಳ್ಳುಬೇಲಿ ಹಾಕಿರುವ 1/2 ಎಕರೆ ಜಾಗ ಎಂದು ಹೇಳಬಹುದು. ದನಗಳು ರಾತ್ರಿ ಹೊರಗೆ ಹೋಗದಂತೆ ಮತ್ತು ಕಾಡು ಪ್ರಾಣಿಗಳು ಒಳನುಗ್ಗಿ ದನಗಳಿಗೆ ಅಪಾಯ ಮಾಡದಂತೆ ಬಲವಾದ ಗೂಟುಗಳನ್ನು ಹೊಡೆದು ಮುಳ್ಳು ಬಿದುರನ್ನು ಅದಕ್ಕೆ ನೇಯಂತೆ ಸಿಕ್ಕಿ ಹಾಕಿರುತ್ತಿದ್ದರು. ಅನಂತರ ಬಿದುರನ್ನು ಮುಳ್ಳನ್ನು 5-6 ಅಡಿ ಎತ್ತಲಕ್ಕೆ ಅಡಕಿ ಬೇಲಿ ಮಾಡಿರುತ್ತಿದ್ದರು. ಮೇಯುವ ದನಗಳನ್ನು ಸಂಜೆಯಾಗುತ್ತಲೇ ತಂದು ಅವರವರ ಕೂಡುಹಟ್ಟಿಯೊಳಗೆ ಕೂಡಿಬಿಟ್ಟಿದ್ದರು. ಕಾಡಿನಲ್ಲಿ ಮೇಯುವಾಗ ಸುಲಭವಾಗಿ ದನ ಹಿಡಿಯುವುದಕ್ಕಿಂತ ಕೂಡುಹಟ್ಟಿಯಿಂದ ದನ ಕೊಂದು ಹೊತ್ತೊಯ್ಯುವುದು ಹುಲಿಗೆ ಕಷ್ಟಕರವಾದ ಕೆಲಸವಾಗಿತ್ತು. ಒಂದು ದಿನ ಬೊದಿಯಾ ಎಂಬ ಇರ್ಲ ಅವನಿಗೆ ವಹಿಸಿದ್ದ ದನದ ಮಂದೆಯಲ್ಲಿ ಒಂದೊಳ್ಳೆ ಕೆಂದು ಹಸು ನಾಪತ್ತೆಯಾಗಿದೆ ಎಂದು ಹುಯ್ಯಲಿಟ್ಟ. ನೋಡಿದ್ರೆ ಕೂಡುಹಟ್ಟಿಯೊಳಗೆ ಹುಲಿ ಹೆಜ್ಜೆ ಗುರುತುಗಳು. ಅವರ ಮುಳ್ಳುಬೇಲಿಯನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಹುಲಿ ಒಂದೇ ನೆಗೆತಕ್ಕೆ ಒಳಬಂದಿತ್ತು. ಅದರ ಹೆಜ್ಜೆ ಗುರುತುಗಳ ಸಾದೃಶ್ಯದಿಂದ ಅದು ರಾತ್ರಿ ಘರ್ಜಿಸುತ್ತಾ ತಿರುಗುವ ಹೆಬ್ಬುಲಿಯದೇ ಕೆಲಸವೆಂದು ಎಲ್ಲರಿಗೂ ಗೊತ್ತಾಯಿತು. ಹುಲಿ ಹಸುವನ್ನು ಕೊಂದು ಸತ್ತ ಹಸುವಿನ ಸಮೇತ ಆಚೆ ನೆಗೆದಿತ್ತು. ಹಟ್ಟಿಯೊಳಗೆ ಹುಲಿ ಹಸುವನ್ನು ಕೊಂದ ಜಾಗದಲ್ಲೂ ನೆಲದ ಮೇಲೂ ರಕ್ತ, ಹಸು ಒದ್ದಾಡಿದ ಗುರುತುಗಳು ಎಲ್ಲ ಇದ್ದವು. ಅಲ್ಲದೆ ಅದು ಹಸು ಸಮೇತ ಬೇಲಿ ಜಿಗಿದ ಜಾಗದಲ್ಲೂ ಬೇಲಿ ಇದ್ದ ಹಾಗೇ ಇದ್ರೂ ಸತ್ತ ಹಸುವಿನಿಂದ ಸೋರಿದ ರಕ್ತದ ಗುರುತು ಮಾತ್ರ ಧಾರಾಳವಾಗಿ ಇತ್ತು. ಮುಳ್ಳುಬೇಲಿಯ ಮೇಲಿಂದ ಹಸುವಿನ ಶವವನ್ನು ಹುಲಿ ಎಳೆದುಕೊಂಡಿದ್ದ ಕಡೆ ಬೇಲಿ ಹೊರಮುಖವಾಗಿ ಬಾಗಿತ್ತು. ಆಳವಾಗಿ ಬಿದ್ದಿದ್ದ ಹೆಜ್ಜೆ ಗುರುತು ಹುಲಿ ತೂಕ ಹೊತ್ತು ನಡೆದಿದ್ದನ್ನು ನಿಸ್ಸಂಶಯವಾಗಿ ತೋರಿಸುತ್ತಿದ್ದವು. ಬೊದಿಯನ ಹಸುವಿಗಾದ ಗತಿ ನೋಡಿ ಹಟ್ಟಿಯವರೆಲ್ಲ ಕಂಗಾಲಾದರು. ಅವತ್ತು ಬೆಳಗಿನ ಹೊತ್ತೆಲ್ಲ ಅವರಿಗೆ ಬೇಲಿ ಬಂದೋಬಸ್ತು ಮಾಡುವುದೇ ಕೆಲಸವಾಯಿತು. ಪ್ರತಿ ಮಂದೆಗೂ 3-4 ಜನ ಕಾವಲಿನವರಿದ್ದುದರಿಂದ ಮಂದೆಗೊಬ್ಬನನ್ನು ದನ ಮೇಯಿಸಲು ಕಳಿಸಿ ಮಿಕ್ಕವರೆಲ್ಲ ಕೂಡುಹಟ್ಟಿಗಳ ದುರಸ್ತಿ ಶುರು ಮಾಡಿದರು. ಇನ್ನಷ್ಟು ಗೂಟಗಳನ್ನು ಮಾಡಿ ಉದ್ದಕ್ಕೂ ಮತ್ತೊಂದು ವರಸೆ ಬೇಲಿ ಕಟ್ಟಿದರು. ಅವಕ್ಕೆಲ್ಲ ಮತ್ತಷ್ಟು ಮುಳ್ಳು ಹೆಣೆದರು. ಅವರು ಒಂದೇ ದಿನದಲ್ಲಿ ಎಲ್ಲಾ ಕೂಡುಹಟ್ಟಿಗಳ ಬೇಲಿಗಳನ್ನು ಏರಿಸಲಾಗಲಿಲ್ಲ. ಅವರು ಅಷ್ಟನ್ನೂ ಬಂದೋಬಸ್ತು ಮಾಡುವ ಹೊತ್ತಿಗಾಗಲೇ ಆ ಹೆಬ್ಬುಲಿ ಮತ್ತೆ 4 ದನಗಳನ್ನು
ಹಳೆ ಮಾದರಿಯಲ್ಲೆಲ್ಲಿ ಬೇರೆ ಬೇರೆ ಹಟ್ಟಿಗಳಲ್ಲಿ ಹಿಡಿದು ಹೊತ್ತೊಯ್ತು. ಅದು ದನಗಳನ್ನು ಹಿಡಿಯುತ್ತಿತ್ತೇ ವಿನಃ ಎಮ್ಮೆಗಳನ್ನು ಹಿಡಿಯುತ್ತಿರಲಿಲ್ಲ. ಬಹುಶಃ ಎಮ್ಮೆಗಳು ದನಗಳಿಗಿಂತ ಹೆಚ್ಚು ಭಾರವಾದ್ದರಿಂದ ಬೇಲಿಯ ಮೇಲೆ ಹಾರಿ ಒಯ್ಯಲು ಅಸಾಧ್ಯವೆಂದು ಇರಬಹುದು. ಇದರ ನಡವಳಿಕೆ ಮತ್ತು ಉಪದ್ರವಗಳು ಇರ್ಲಗಳಿಗೆ ಗೊಂದಲ ಉಂಟುಮಾಡಿದವು. ಅವರಿಗೆ ನೆನಪಿದ್ದಂತೆ ಯಾವ ಹುಲಿಯೂ ಇಷ್ಟು ವಿಚಿತ್ರವಾಗಿ ವರ್ತಿಸುತ್ತಿರಲಿಲ್ಲ. ಅನೇಕ ತಲೆಮಾರುಗಳಿಂದ ಅವರು ಆ ಕಾಡಿನಲ್ಲೇ ಬದುಕಿದ್ದವರು. ಈ ದುಷ್ಟ ಪ್ರಾಣಿಗಳ ನಡವಳಿಕೆಗಳನ್ನೆಲ್ಲ ಚೆನ್ನಾಗಿ ಬಲ್ಲವರು. ದನಗಳನ್ನು ಹಿಡಿಯುತ್ತಿದ್ದ ಚಿರತೆ ಹುಲಿಗಳೇನೂ ಅವರಿಗೆ ಹೊಸದಲ್ಲ. ಭೀಕರ ನರಭಕ್ಷಕಗಳ ಕಾಟವನ್ನೂ ಅವರು ಕಂಡಿದ್ದರು. ಅದರ ಪೀಡೆ ನಿವಾರಣೆಯಾಗುವವರೆಗೂ ಎಡಗೈಯಲ್ಲಿ ಜೀವ ಹಿಡಿದು ಗಡಗಡ ನಡುಗುತ್ತಾ ಕಾಲ ಕಳೆದಿದ್ದು ಅವರ ಸ್ಮೃತಿಯಲ್ಲಿತ್ತು. ಆದರೆ ಅವೆಲ್ಲ ಏನಿದ್ರೂ ಬೆಳಗಿನ ಹೊತ್ತೇ ಹಾವಳಿ ಮಾಡುತ್ತಿದ್ದವು. ನರಭಕ್ಷಕಗಳು ಸಹ ಕಾಡಿಗ ಸೌದೆ ತರಲೋ ಹುಣಿಸೆ ಹಣ್ಣು ಆಯಲೋ ಹೋದಾಗ ಬೆಳಗಿನ ಹೊತ್ತೇ ಆಕ್ರಮಣ ಮಾಡಿದ್ದು. ಇಲ್ಲಿ ಈ ಹುಲಿ ಕತ್ತಲಾದ ಮೇಲೆ ಮಾತ್ರ ಆಚೆ ಬರುತ್ತದೆ. ರಾತ್ರಿಯೆಲ್ಲ ಅದರ ಕೂಗಾಟ ಓಡಾಟಗಳನ್ನು ಇರ್ಲ ಗಮನಿಸುತ್ತಿದ್ದರು. ಬೆಳಗ್ಗೆ ಎದ್ದರೆ ಅದರ ಹೆಜ್ಜೆ ಗುರುತುಗಳನ್ನು ಅದು ಓಡಾಡಿದಲ್ಲೆಲ್ಲ ನೋಡಬಹುದಿತ್ತು. ಅಲ್ಲದೆ ಅವರ ಹಟ್ಟಿಗಳಿಂದ ಹೊತ್ತೊಯ್ದ 5 ದನಗಳ ತಲೆಗಳೂ ಸಹ ಆ ಹುಲಿ ಮರೀಚಿಕೆಯಾಗಲಿ ಭ್ರಾಂತಿಯಾಗಲಿ ಅಲ್ಲವೆನ್ನುವುದಕ್ಕೆ ಹಿರಿ ಸಾಕ್ಷಿಗಳಾಗಿವೆ. ಯಾಕೆ ಇದು ಹಾಡು ಹಗಲಲ್ಲಿ ಒಬ್ಬರ ಕಣ್ಣಿಗೂ ಬಿದ್ದಿಲ್ಲ? ಯಾಕೆ ಇದು ಬೆಳಗಿನ ಹೊತ್ತು ದನ ಹಿಡಿಯುವ ಧೈರ್ಯ ಮಾಡುವುದಿಲ್ಲ? ಹೀಗೆಲ್ಲ ಯೋಚಿಸುತ್ತಿರಬೇಕಾದರೆ ಇದೇನಾದರೂ ನರಭಕ್ಷಕನಾದರೆ ಎಂದು ಯೋಚಿಸಿಕೊಂಡ ಅವರಿಗೆ ನಡುಕ ಶುರುವಾಯಿತು. ಏಕೆಂದರೆ ಈ ಹುಲಿಯ ಶಿಕಾರಿ ಕ್ರಮ ಮತ್ತು ಅದರ ಕುತಂತ್ರಿ ಬುದ್ಧಿಯಿಂದ ಅದು ಅತ್ಯಂತ ಅಪಾಯಕಾರಿಯಾಗಬಹುದಿತ್ತು. ಅವರು ಪಿಸುಮಾತಿನ ಸಮಾಲೋಚನೆ ನಡೆಸುತ್ತಿರಬೇಕಾದರೆ ಕೆಲವರು ಅತ್ತಿತ್ತ ನೋಡಿ ಆಗಂತುಕರು ಯಾರೂ ಇಲ್ಲವೆಂದು ಖಾತರಿಪಡಿಸಿಕೊಂಡು ಮೆಲ್ಲಗೆ ಆ ವಿಚಿತ್ರ ಸ್ವಾಮಿ ಏನಾದರೂ ಈ ಹುಲಿ ಜೊತೆ ಮಿಲಾಕತ್ತಾಗಿ ಇದೆಲ್ಲ ಮಾಡಿಸುತ್ತಿಲಾನೆಯೋ ಎಂದು ಸಂಶಯ ವ್ಯಕ್ತಪಡಿಸಿದರು. ಅವನ ನಡವಳಿಕೆಗಳು ಹುಲಿ ನಡವಳಿಕೆಗಳು ಅಸಾಧಾರಣವಾಗಿ ಕಂಡಿದ್ದಲ್ಲದೆ ಒಂದಕ್ಕೊಂದು ಹೊಂದಿಕೊಳ್ಳುವಂತೆ ಸಹ ಅವರಿಗೆ ಕಾಣತೊಡಗಿತ್ತು. ಇಲ್ಲದಿದ್ರ ನಾವು ಕಂಡು ಕೇಳಿಲ್ಲದ ರೀತಿಯಲ್ಲಿ ಈ ಹುಲಿ ವ್ಯವಹರಿಸುತ್ತಿರುವುದಕ್ಕೆ ಕಾರಣವಾದರೂ ಏನು? ಈ ಗುಮಾನಿ ಪಿಸಿ ಎಂದೇ ಊರು ತುಂಬೆಲ್ಲ ಹಬ್ಬಿತ್ತು. ಬಾಳೆ ತೋಟದಿಂದ ಹಿಡಿದು ಮೈಸೂರು ಗಡಿವರೆಗೂ ಇದ್ದ ಎಲ್ಲಾ ದನಗಾಹಿಗಳು ತಮ್ಮ ಕೂಡುಹಟ್ಟಿಯ ಮುಳ್ಳಿನ ಗೋಡೆಗಳನ್ನು 10 ಅಡಿಗೂ ಎತ್ತರಕ್ಕೆ ಏರಿಸಿಬಿಟ್ಟರು. ಈ ಕೇಡಿ ಹುಲಿ ಈಗೇನು ಮಾಡುತ್ತದೋ ನೋಡೋಣ ಎಂದು ನಿರೀಕ್ಷೆಯಲ್ಲಿ ಕಾದರು. ಅನಂತರ ನಡೆದದ್ದು ಆ ಇರ್ಲಗಳ ಕುರುಡು ನಂಬಿಕೆ ಇಮ್ಮಡವಾಗುವ ಹಾಗೆ ಮಾಡಿತು. ಇದೆಲ್ಲ ನಡೆಯುತ್ತಿರಬೇಕಾದ್ರೆ ಒಂದು ಒಂಟಿ ಆನೆ ಸಲಗ ಬಾಳೆತೋಟದ ಆ ಪಕ್ಕದಲ್ಲಿದ್ದ ಕಾಡಿಗೆ ಬಂದು ಸೇರಿಕೊಂತು. ಬಾಳೆತೋಟಕ್ಕೆ ಕೆಲವು ಬಾರಿ ನುಗ್ಗಿ ಸಾಕಷ್ಟು ಬಾಳೆಗಿಡಗಳನ್ನು ತುಳಿದು ತಿಂದು ಹಾನಿ ಮಾಡಿತು. ಆನೆ ಹೊಡೆಯುವುದು ಕಾನೂನು ಪ್ರಕಾರ ಭಾರತದಲ್ಲಿ ಸಂಪೂರ್ಣ ನಿಷೇಧವಾದರೂ ಬಾಳೆತೋಟದ ಒಡೆಯ ಕಾಂತ ಕೊನೆ ಪಕ್ಷ ಬಾಳೆತೋಟಕ್ಕೆ ಬರದ ಹಾಗೆಯಾದರೂ ಹೆದರಿಸಲು ಪ್ರಯತ್ನಿಸುವ ನಿರ್ಧಾರ ಮಾಡಿದ. ಅವನು ತನ್ನ ಬಳಿಯಿದ್ದ ಹಳೆ ಕೇಪಿನ ಕೋವಿಗೆ ಮದ್ದು ತುಂಬಿ 4 ಸೀಸದ ಗುಂಡು ಇಟ್ಟು ಕದ್ದ ಜಡಿದು ರೆಡಿಯಾದ. ಇನ್ನೊಂದು ಸಾರಿ ಕಾಲಿಡಲಿ ತೋಟದೊಳಗೆ ಆದಷ್ಟು ದೂರದಿಂದ ಅದಕ್ಕೊಂದು ಈಡು ಲಗಾಯಿಸಿಬಿಡುತ್ತೇನೆ. ಮತ್ತಿತ್ತ ಕಡೆಗೆ ತಲೆ ಹಾಕಬಾರದು ಅದು ಇಂದು ಮನದಲ್ಲೇ ನಿರ್ಧರಿಸಿದ. ಬಾಳೆತೋಟದ ಮೂಲೆಯಲ್ಲಿ ಬಾಳೆ ಮರಗಳ ಮಧ್ಯೆ ಬೆಳದಿಣಿನಲ್ಲಿ ಪುಂಡು ಆನೆಯನ್ನು ಕಾಯುತ್ತಾ ಕುಳಿತ. ಅವತ್ತು ಯಾವ ಆನೆಯೂ ಅತ್ತ ತಲೆ ಹಾಕಲಿಲ್ಲ. ಅದರ ಬದಲು ಆ ನಿಶಾಚರ ಹೆಬ್ಬುಲಿ ಅಲ್ಲೇ ಸಮೀಪದಲ್ಲಿ ಹಲವು ಬಾರಿ ಗರ್ಜಿಸಿತು. ಕೊಂಚ ಹೊತ್ತಿನ ತರುವಾಯ ಬೆಳದಿಂಗಳಿನಲ್ಲಿ ಅವನ ಬಾಳೆತೋಟಕ್ಕೂ ಕಾಡಿಗೂ ನಡುವೆ ಬಿಡಿಸಿ ಮಾಡಿದ್ದ ಬೆಂಕಿದಾರಿಯಲ್ಲಿ ಏನೋ ಚಲನೆ ಕಂಡಂತಾಯಿತು. ಬೆಳದಿಂಗಳ ಬೆಳಕಿನಲ್ಲಿ ಅದೇನೆಂದು ಸ್ಪಷ್ಟವಾಗಿ ತಿಳಿಯಲು ಕಾಂತ ದುರುಗುಟ್ಟಿ ನೋಡಿದ. ಅಲ್ಲಿದ್ದ ದಟ್ಟ ಪೊದೆಗಳ ಜಿಗ್ಗಿನಿಂದ ಯಾವುದೋ ಪ್ರಾಣಿ ನಿಧಾನವಾಗಿ ಹೊರಬರುತ್ತಿದ್ದುದಂತೂ ಸತ್ಯವಾಗಿತ್ತು. ಕಾಂತ ಮತ್ತಷ್ಟು ದಿಪ್ಪಿಸಿದ. ಅದು ಹೆಬ್ಬುಲಿಯ ಆಕೃತಿ ಎನ್ನುವುದರಲ್ಲಿ ಅನುಮಾನವೇ ಇರಲಿಲ್ಲ. ಇದು ಈವರೆಗೂ ಯಾರೂ ನೋಡಿಲ್ಲದ ರಾತ್ರಿಯೆಲ್ಲಾ ಕೂಗಾಡಿಕೊಂಡು ತಿರುಗುವ ದನಗಳ್ಳ ಹುಲಿಯೇ ಸರಿ. ಇದರ ಹಾವಳಿಯಲ್ಲಿ ನಲುಗಿ ಹೋಗಿರುವ ಇಲ್ಲರಿಗೆಲ್ಲ ಖುಷಿಪಡಿಸಲು ಒಳ್ಳೆಯ ಅವಕಾಶ ಸಿಕ್ಕಿದ. ಇದನ್ನು ಇವತ್ತು ಹೀಗೆ ಬಿಡಕೂಡದು ಎಂದು ನಿರ್ಧರಿಸಿ ಕೋವಿಯೆಟ್ಟಿ ಗುರಿ ಹಿಡಿದ. ಕೇಪಿನ ಕೋವಿಯ ಹೊಡೆತಕ್ಕೆ ಅದು ತುಂಬಾ ದೂರವಿತ್ತು. ಅದರ ಬದಲು ಅವನ ಬಳಿ ರೈಫಲ್ ಇದ್ದಿದ್ರೆ ಅದರ ಕಥೆ ಮುಗಿಯುತ್ತಿತ್ತು. ಏನೇ ಇರಲಿ, ಧೈರ್ಯ ಮಾಡಿ ಕಾಂತ ಅದಕ್ಕೆ ಗುರಿಯಿಟ್ಟು ಈಡು ಹಾರಿಸಿಯೇ ಬಿಟ್ಟ. ಅವನ ಕೇಪಿನ ಕೋವಿಯ ಗುಂಡು ಮುಂದೆ ಅನಾಹುತಗಳ ಪರಂಪರೆಯನ್ನೇ ಸೃಷ್ಟಿಸುತ್ತದೆಂದು ಅವನಿಗೆ ತಿಳಿಯುವುದಾದರೂ ಹೇಗೆ? ಅವನ ಕೋವಿಯಿಂದ ಸಿಡಿದ ಸೀಸದ ಗುಂಡುಗಳಲ್ಲಿ ಕೆಲವಾದರೂ ಅವತ್ತು ಗುರಿ ತಲುಪಿರಬೇಕು. ಏಕೆಂದರೆ ಹುಲಿ ಭಯಂಕರವಾಗಿ ಒಮ್ಮೆ ಗರ್ಜಿಸಿ ಚೀರಾಡಿ ಕಾಡೊಳಗೆ ಅಂತರ್ಧಾನವಾಯಿತು.
ಕಾಂತಾ ಸಹ ಅದರ ವಿರುದ್ಧ ದಿಕ್ಕಿನಲ್ಲಿ ಅಂತರ್ಧಾನವಾಗಿ ಮನೆ ಬಾಗಿಲು ಭದ್ರ ಮಾಡುತ್ತಿದ್ದ ಎಂದು ಬೇರೆ ಹೇಳಬೇಕಾಗಿಲ್ಲ ತಾನೆ. ಮಾರನೇ ದಿನ ಬೆಳಗ್ಗೆ ಕಾಂತನ ಮಗ ಸುಮಾರು 17 ವರ್ಷದ ಹುಡುಗ ಎಂದಿನಂತೆ ಕೆನೆಹಾಲಿನ ಬಾಳೆಹಣ್ಣಿನ ರಸಾಯನದ ನೈವೇದ್ಯ ಹೊತ್ತುಕೊಂಡು ಸ್ವಾಮಿಯ ಪರ್ಣಕುಟಿಗೆ ಹೋದ. ಅವನ ಪರ್ಣಕುಟಿಯ ಬಾಗಿಲು ಒಳಗಿನಿಂದ ಭದ್ರ ಮಾಡಿದ್ದನ್ನು ನೋಡಿ ಚಕಿತನಾದ. ಅಲ್ಲದೆ ಮೆಟ್ಟಿಲಿನಿಂದ ಬಾಗಿಲವರೆಗೂ ಉದ್ದಕ್ಕೆ ತೊಟ್ಟು ತೊಟ್ಟಾಗಿ ಕಪ್ಪು ಕಲೆಗಳಿದ್ದುದು ಅವನಿಗೆ ಕಾಣಿಸಿತು. ಅವೆಲ್ಲ ಹೆಪ್ಪುಗಟ್ಟಿದ ರಕ್ತದ ಕಲೆಗಳೆಂದು ಗುರುತಿಸುವುದು ಅವನಿಗೇನು ಕಷ್ಟವಾಗಲಿಲ್ಲ. ಹೆದರಿ ಕೂಬರಿಯ ದನಿಯಲ್ಲಿ ಬಾಗಿಲು ತಟ್ಟುತ್ತಾ ಅವನು ಸ್ವಾಮಿಯನ್ನು ಕರೆದ. ಕೊಂಚಕಾಲದ ಮೌನದ ನಂತರ ಒಳಗಿಂದ ಕ್ಷೀಣ ದನಿಯಲ್ಲಿ ಸಾಧು, ನನಗೆ ಹುಷಾರಿಲ್ಲ, ನೀನು ಮೊದಲು ಇಲ್ಲಿಂದ ಹೊರಟು ಹೋಗು ಎಂದು ಆಜ್ಞಾಪಿಸಿದ್ದು ಕೇಳಿಸಿತು. ಬಾಳೆಹಣ್ಣಿನ ರಸಾಯನ ತಂದಿದ್ದೇನೆ, ತಗೊಳ್ಳಿ ಎಂದು ಹುಡುಗ ಹೇಳಿದ್ದಕ್ಕೆ ಮತ್ತೊಮ್ಮೆ ಗದರುವ ದನಿಯಲ್ಲಿ, ನಾನು ಅಸ್ವಸ್ಥನಾಗಿದ್ದೇನೆ, ನನಗೆ ಇವತ್ತು ಏನೂ ಫಲಾಹಾರ ಬೇಡ, ನೀನು ಮೊದಲು ಇಲ್ಲಿಂದ ಹೋಗು ಎಂದು ಆ ಸ್ವಾಮಿ ಕೂಗಿದ. ಆ ಹುಡುಗ ಹೆದರಿದರೂ ಕುತೂಹಲ ತಡೆಯಲಾಗಲಿಲ್ಲ. ಬಾಗಿಲ ಹತ್ತಿರ ನಿಂತುಕೊಂಡು, ನಿನ್ನೆ ಚೆನ್ನಾಗಿದ್ರಲ್ಲ, ಏನಾದರೂ ಪೆಟ್ಟಾಯಿತೆ? ಬಾಗಿಲ ಹತ್ತಿರ ರಕ್ತದ ಕಲೆಗಳೆಲ್ಲ ಇದೆಯಲ್ಲ, ನನ್ನಿಂದ ಏನಾದರೂ ಸಹಾಯ ಆಗಬೇಕಿದ್ರೆ ಹೇಳಿ, ಮಾಡುತ್ತೇನೆ ಎಂದ. ಹೋಗು ಹೋಗು, ಹೋಗಿಯೋ ಇಲ್ವೋ ಎಂದು ಒಳಗಿನಿಂದ ಕೋಪದ ಧ್ವನಿಯಲ್ಲಿ ಸ್ವಾಮಿ ಕೂಗಿದ. ಸ್ವಾಮಿಯ ಒರಟು ನಡವಳಿಕೆಗೆ ಬೇಸರಗೊಂಡ ಹುಡುಗ ರಸಾಯನದ ಸಮೇತ ಹಿಂದಿರುಗಿ ಬಂದು ನಡೆದದ್ದೆಲ್ಲವನ್ನೂ ತಂದೆ ತಾಯಿಗಳಿಗೆ ವರದಿ ಮಾಡಿದ. ಹಿಂದಿನ ದಿನ ಕೇಪಿನ ಕೋವಿಯಲ್ಲಿ ಹುಲಿಗೆ ಗುಂಡು ಹೊಡೆದಿದ್ದ ಕಾಂತ ಅದನ್ನು ಹೆಂಡತಿಯನ್ನು ಹೊರತು ಯಾರಿಗೂ ತಿಳಿಸಿರಲಿಲ್ಲ. ಸಾಧುವಿಗೆ ಗಾಯವಾಗಿದ್ದಕ್ಕೂ ಇದಕ್ಕೂ ಏನಾದರೂ ದೂರದ ಸಂಬಂಧವಿರಬಹುದೇ ಎಂದು ಶಂಕಿಸಿ ತಲೆಬಿಸಿ ಮಾಡಿಕೊಂಡು ತುಂಬಾ ಹೊತ್ತು ಯೋಚಿಸಿದ. ಅರ್ಧಗಂಟೆ ತೀವ್ರವಾಗಿ ಚಿಂತಿಸಿದ ಅವನ ತಲೆಗೆ ಏನೇನೋ ಗಾಬರಿಯಾಗುವಂತಹ ರಹಸ್ಯ ಕಲ್ಪನೆಗಳೆಲ್ಲ ಹೊಳೆದವು. ಅವುಗಳನ್ನು ಖಾತರಿಪಡಿಸಿಕೊಳ್ಳಲು ಇರುವ ಒಂದೇ ಮಾರ್ಗವೆಂದು ಅವನು ಬರಿಗಾಲಿನಲ್ಲಿ ಆ ಸಾಧುವಿನ ಪರ್ಣಶಾಲೆಗೆ ಸದ್ದಿಲ್ಲದೆ ಹೋದ. ಉದ್ದಕ್ಕೂ ಬಿದ್ದಿದ್ದ ರಕ್ತದ ಕಲೆಗಳು ಅವನಿಗೂ ಸಹ ಕಂಡವು. ಮೆಲ್ಲಗೆ ಬಾಗಿಲನ್ನು ತಳ್ಳಿದ. ಬಾಗಿಲು ಒಳಗಿನಿಂದ ಭದ್ರ ಮಾಡಲ್ಪಟ್ಟಿತ್ತು. ಒಂದೆರಡು ಹೆಜ್ಜೆ ಬಲಕ್ಕೆ ಹೋಗಿ ಅಲ್ಲಿ ಅಡ್ಡಲಾಗಿ ಕಟ್ಟಿದ ಬಿದಿರಿನ ತಡಕೆಯ ಸಂದಿನಿಂದ ಒಕ್ಕಣ್ಣಿನಲ್ಲಿ ಒಳಗೆ ಸಾಧು ಏನು ಮಾಡುತ್ತಿರಬಹುದು ಎಂದು ಮಂಡಿಯೂರಿ ಕುಳಿತು ಇಣುಕಿ ನೋಡಿದ. ಅವನು ಒಳಗೆ ನೋಡುವ ಪ್ರಯತ್ನ ಮಾಡುತ್ತಿರಬೇಕಾದರೆ ಅವನ ಎಡಕ್ಕೆ ತಲೆ ಮೇಲೆ ಏನೋ ಸದ್ದಾದಂತಾಗಿ ಕಾಂತ ತಲೆ ಎತ್ತಿ ನೋಡಿತಾನೆ. ಗುಡಿಸಿಲು ಬಾಗಿಲು ತೆರೆದಿದೆ. ಸಾಧು ಕೋಪಾರುಣ ನೇತ್ರನಾಗಿ ಮಂಡಿಯೂರಿ ಇಣುಕುತ್ತಿರುವ ಇವನನ್ನೇ ದಿಟ್ಟಿಸುತ್ತಿದ್ದಾನೆ. ಅವನ ಎಡಗೈಗೆ ಬಟ್ಟೆ ಬ್ಯಾಂಡೇಜೊಂದು ಸುತ್ತಿದೆ. ಬ್ಯಾಂಡೇಜ್ನ ಮೇಲೂ ಮೈಮೇಲೂ ರಕ್ತದ ಕಲೆಗಳಿವೆ. ಸಿಕ್ಕಿಬಿದ್ದ ಕಾಂತ ಹೆಡ್ಡನಂತೆ ಹಲ್ಲು ಕಿರಿಯುತ್ತಾ, ನನ್ನ ಮಗ ನಿಮಗೆ ಮೈ ಸರಿಯಿಲ್ಲವೆಂದು ಹೇಳಿದ ಸ್ವಾಮಿಗಳೇ, ನನ್ನಿಂದ ಏನಾದರೂ ಸಹಾಯ ಆಗದೀತೆ, ನೋಡಲು ಬಂದೆ ಎಂದು ತೊದಲುತ್ತಾ ಹೇಳಿದ. ಅದಕ್ಕೆ ಈ ರೀತಿ ತಡಕೆ ಮರೆಯಿಂದ ಕದ್ದು ಎಣುಕುತ್ತೀಯಾ? ಸರಿಯಾಗಿ ಸುಳ್ಳು ಸಹ ಹೇಳುಬರದು ಸುಳ್ಳಿ ನೀನು. ಹುಷಾರಾಗಿರು, ನಿನ್ನ ಕಳ್ಳಾಟಗಳು ಯಾವುವೂ ನನ್ನ ಹತ್ತಿರ ನಡೆಯುವುದಿಲ್ಲ, ನಡೆಯಿಲ್ಲಿಂದ ಎಂದು ಗುಡುಗಿದ ಸ್ವಾಮಿ, ನಿನಗಾದರೂ ಕೇಡುಗಾಲ ಕಾಡಿದ್ದರೆ ಇಂತಹ ಕೆಲಸ ಮಾಡು ಎಂದು ಹೆದರಿಸಿದ. ಕುಳಿತಲ್ಲಿಂದ ಬೇಗ ಬೇಗ ಮೇಲೆದ್ದ ಕಾಂತ ಮನೆಯತ್ತ ಹೆಜ್ಜೆ ಹಾಕಿದ. ಏನೇನು ಮಾಟಮಂತ್ರಗಳನ್ನು ನನ್ನ ಮೇಲೆ ಪ್ರಯೋಗಿಸಲಿದ್ದಾನೋ ಎಂದು ಅವನಿಗೆ ಇನ್ನಿಲ್ಲದಷ್ಟು ದಿಗಿಲಾಯಿತು. ಇದಾದ 1 ವಾರದ ತರುವಾಯ ಆ ಹುಲಿ ಇನ್ನೊಂದು ಹಸುವನ್ನು ಬಲಿ ತೆಗೆದುಕೊಂಡಿತು. ನಾನು ಮೊದಲೇ ತಿಳಿಸಿದಂತೆ ಎಲ್ಲಾ ಗೋಪಾಲಕರು ತುಂಬಾ ಎತ್ತರಕ್ಕೆ ಕೋಟೆಯಂತೆ ಮುಳ್ಳು ಬೇಲಿ ಕಟ್ಟಿದ್ದರಿಂದ ಹುಲಿಗ ಹಾರಿ ಒಳಗೆ ಹೋಗುವುದು ದುಸ್ತರವಾಗಿದ್ದಲ್ಲದೆ ಕೊಂದ ಹಸುವಿನ ಸಮೇತ ಹಾರಿ ಹೊರಸಾಗಿಸುವುದು ಅಸಾಧ್ಯವಾಗಿತ್ತು. ಆದ್ದರಿಂದ ಈ ಸಾರಿ ಅದು ಬೇಲಿ ಹಾರಲು ಹೋಗದೆ ಬೇಲಿ ಅಡಿಯೊಳಗೆ ಕಣ್ಣ ಕೊರೆಯಂತೆ ನುಗ್ಗಿ ತೂತು ಮಾಡಿಕೊಂಡು ಒಳಗೆ ಹೋಗಿ ಹಸುವನ್ನು ಕೊಂದಿತು. ಆದರೆ ಹಸುವನ್ನು ಅದೇ ರೀತಿ ಹೊರಕ್ಕೆ ಸಾಗಿಸಲು ಅದಕ್ಕೆ ಸಾಧ್ಯವಾಗದೆ ಬಿಟ್ಟು ಹೋಗಬೇಕಾಗಿ ಬಂತು. ಇದಾದ ನಂತರ ಆ ಹುಲಿ ಹೆಚ್ಚು ಧೈರ್ಯ ವಹಿಸತೊಡಗಿತು. ಇರಿದರ ಮೂಢನಂಬಿಕೆ ಹೆಚ್ಚಿ ಅವರಿನ್ನೂ ಪುಕ್ಕಲರಾದರು. ಈ ಹಂತದಲ್ಲಿ ಹುಲಿ ಇಲ್ಲಿಯವರೆಗೂ ರಾತ್ರಿ ಮಾತ್ರ ಕದ್ದು ತಿರುಗುತ್ತಿದ್ದುದು ತನ್ನ ನಡವಳಿಕೆ ಬದಲಾಯಿಸಿ ಬೆಳಗಿನ ಹೊತ್ತೇ ರಾಜಾರೋಷವಾಗಿ ಇರಿದರ ಗುಡಿಸಲುಗಳ ಸುತ್ತ ಬಾಳೆತೋಟದ ಸಮೀಪದಲ್ಲೇ ಹರಿಯುತ್ತಿದ್ದ ಹಳ್ಳದ ಕಡಿಯಲ್ಲಿ ಓಡಾಡತೊಡಗಿತು. ಅಲ್ಲದೆ ದನ ಮೇಯಿಸುವೆಲ್ಲೇ ಬಂದು ದನ ಹಿಡಿಯಲು ಶುರುಮಾಡಿತು. ಆ ಹುಲಿಗೂ ಬಾಳೆತೋಟದ ಸ್ವಾಮಿಗೂ ಸಂಬಂಧವಿದೆ ಎಂದು ನಂಬಿಕೊಂಡಿದ್ದ ಇರಿದರು ಅವನ ಗುಡಿಸಲಿನತ್ತ ಸುಳಿಯುವುದನ್ನು ನಿಲ್ಲಿಸಿದರು. ಹುಲಿ ಬಂದು ದನ ಹಿಡಿದರೆ ಅದನ್ನು ತಪ್ಪಿಸುವ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ. ಇಲ್ಲ ಜನರ ನಡವಳಿಕೆಗೆ ಅಪವಾದವೆಂದರೆ ಒಂದೇ ಒಂದು ಸಾರಿ ಮಾತ್ರ ಒಬ್ಬ ದನ ಕಾಯುವ ಹುಡುಗ ಹುಲಿಯನ್ನು ಹಿಮ್ಮೆಟ್ಟಿಸಲು ಪ್ರಯತ್ನಿಸಿದ್ದು. ಹುಲಿ ಅವನ ಕಣ್ಣೆದುರೇ ಮೇಯುತ್ತಿದ್ದ ಮಂದೆಯಲ್ಲಿ ಎಮ್ಮೆಯನ್ನು ಹಿಡಿಯಿತು. ಎಮ್ಮೆಗಳು ಕೋಣಗಳು ಸಾಧಾರಣವಾಗಿ ಗುಂಪಿನಲ್ಲಿದ್ದರೆ ಅವೆಲ್ಲ ಒಟ್ಟಾಗಿ ಹಿಡಿಯ ಬಂದ ಪ್ರಾಣಿ ಮೇಲೆ ಬೀಳುತ್ತವೆ. ಇಲ್ಲೂ ಹಾಗೆ ಆಯಿತು. ಎಮ್ಮೆ ಕೊಂದ ಹುಲಿ ಮೇಲೆ ಇತರ ಕೋಣಗಳು ನುಗ್ಗಿದವು. ನುಗ್ಗಿದ ಕೋಣಗಳು ಕಡೆಗೆ ಹುಡುಗನ ಸಹಾಯಕ್ಕೆ ನುಗ್ಗಿದವು. ಅವು ಭುಸುಗುಟ್ಟ ಸಾಲುಗಟ್ಟಿ ತಿವಿಯಲು ಕೊಂಬು ಮುಂದೆ ಮಾಡಿಕೊಂಡು ಬಂದಿದ್ದನ್ನು ನೋಡಿ ಹುಲಿ ಕೊಂಚ ಹೆದರಿತೆ ಎಂದೇ ಕಾಣುತ್ತದೆ. ಹುಡುಗನನ್ನು ಹಿಡಿದ ಹುಲಿ ಗರ್ಜಿಸಿ ನೆಗೆದು ಕಾಡಿಗೆ ಪರಾರವಾಯಿತು. ಕೋಣಗಳು ನುಗ್ಗಿ ಹುಡುಗನ ಪ್ರಾಣವನ್ನು ತಾತ್ಕಾಲಿಕವಾಗಿ ಉಳಿಸಿದವು. ಆದರೂ ಆ ವೇಳೆಗಾಗಲೇ ಹುಲಿ ಹಲವು ಕಡೆ ಕಚ್ಚಿ ಪರಚಿ ಹುಡುಗನಿಗೆ ಮರಣಾಂತಿಕ ಗಾಯಗಳಾಗಿದ್ದವು.
ಆ ಅದೃಷ್ಟಹೀನ ಹುಡುಗ ಗಾಯಗಳಿಂದ ನರಳುತ್ತಾ ಕಾಡಿನಲ್ಲೇ ಬಿದ್ದಿದ್ದ. ಎಮ್ಮೆ ಕೋಣಗಳ ಗುಂಪು ಹಟ್ಟಿಗೆ ಮರಳದೆ ಹುಡುಗನನ್ನು ಸುತ್ತುಗಟ್ಟಿ ಕಾಯುತ್ತಾ ಕುಳಿತಿದ್ದವು. ಬೆಳಗ್ಗೆ ಮಿಕ್ಕ ದನಗಾಹಿಗಳೆಲ್ಲ ಗುಂಪುಗೂಡಿ ಕಾಡಿಗೆ ಹೋಗಿ ಹುಡುಗನನ್ನು ಹುಡುಕಿ ಹೊತ್ತು ತಂದರು. ಅವನ ಗಾಯಗಳಿಗೆ ಯಾವ ಶುಶ್ರೂಷೆಯೂ ಇಲ್ಲದೆ ರಾತ್ರಿಯೆಲ್ಲ ನರಳುತ್ತಾ ಕಳೆದಿದ್ದರಿಂದ ಗಾಯಗಳ ನಂಜೇರಿ ಅವನು ಉದಕಮಂಡಲದ ಆಸ್ಪತ್ರೆಗೆ ಒಯ್ಯುತ್ತಿರಬೇಕಾದರೆ ಸತ್ತೇ ಹೋದ. ಇದಾದ ನಂತರ ಮತ್ತೊಂದು ದುರಂತ ಸಂಭವಿಸುವ ಮೊದಲು ಕೆಲಕಾಲ ಯಾವ ಉಪದ್ರವವೂ ಇಲ್ಲಲಿಲ್ಲ. ಯಾವ ದನದ ಮಂದೆಯ ಮೇಲಾಗಲಿ ಕೂಡುಹಟ್ಟಿಯ ಮೇಲಾಗಲಿ ಹುಲಿಯ ದಾಳಿ ನಡೆಯಲಿಲ್ಲ. ಇರಿದರು ಹುಲಿಯ ಜಾಗ ಬಿಟ್ಟು ಹೊರಟೇ ಹೋಗಿದೆ ಎಂದು ಸಹ ತಿಳಿದರು. ಆದರೆ ಒಂದು ದಿನ ಒಬ್ಬ ಇರಿದ ಕಾಡಿನಲ್ಲಿ ಹೋಗುತ್ತಿರಬೇಕಾದರೆ ಒಂದು ಪೊದೆಯ ಹಿಂದಿನಿಂದ ಒಂದು ಹೇಟೆ ನವಿಲು ಬಡಲ್ಲನೆ ಎದ್ದು ರೆಕ್ಕಬಡಿಯುತ್ತಾ ಗಾಬರಿಯಲ್ಲಿ ಹಾರಿಹೋಯಿತು. ಕಾಡಿನಲ್ಲಿ ಕೋಳಿ, ನವಿಲು ಇತ್ಯಾದಿಗಳು ನೆಲದ ಮೇಲೆ ಗೂಡು ಮಾಡಿ ಮೊಟ್ಟೆಯಿಟ್ಟು ಕಾವು ಕೂರುತ್ತವೆ. ಅವು ಹಾಗೆ ಕೂತಿದ್ದ ಸಂದರ್ಭದಲ್ಲಿ ಮನುಷ್ಯರು ಯಾರಾದರೂ ಅನಿರೀಕ್ಷಿತವಾಗಿ ಹತ್ತಿರವಾದರೆ ಅವು ಗೂಡು ಬಿಟ್ಟು ಹಾರಿಹೋಗುವುದು ಇದೇ ರೀತಿ. ಅವತ್ತು ಅಲ್ಲಿ ಹೋಗುತ್ತಿದ್ದ ಇರಿದನು ತಿಳಿದಿದ್ದು ಹಾಗೆ. ಆ ಪೊದೆಯ ಆಚೆ ಪಕ್ಕದಲ್ಲಿ ನವಿಲಿನ ಮೊಟ್ಟೆಗಳಷ್ಟು ಸಿಗಬಹುದೆಂದು ಬೇಗ ಆ ಪೊದೆಯಾಚೆಗೆ ಇಣುಕಿ ನೋಡಿದ. ಆದರೆ ಇದ್ದಕ್ಕಿದ್ದಂತೆ ಗಾಬರಿಯಾಗಿ ನೆಲಬಿಟ್ಟು ಹಾರಿದ ನವಿಲಿನ ವರ್ತನೆಗೆ ಕಾರಣ ಬೇರೆಯೇ ಇತ್ತು. ನವಿಲು ಹಾರಿದ ಜಾಗದಲ್ಲಿ ಮೊಣಕಾಲೆತ್ತದ ಕಾಡಿನ ಹುಲ್ಲಿನ ನಡುವೆ ಆ ದೊಡ್ಡ ಹೆಬ್ಬುಲಿಗೆ ಇರಿದ ಮುಖಾಮುಖಿಯಾಗಿ ಎದುರಾದ. ಹೆಬ್ಬುಲಿಗೆ ಹಠಾತ್ತಾಗಿ ಮನುಷ್ಯ ಎದುರಾಗಿದ್ದು ದೊಡ್ಡ ಆಶ್ಚರ್ಯಾಘಾತ. ಇರಿದನಿಗೆ ಅವನ ಜೀವನದ ಕೊಟ್ಟ ಕೊನೆಯ ಬೆಚ್ಚು. ಯಾವ ಉದ್ರೇಕವೂ ಇಲ್ಲದೆ ಹುಲಿ ನಿಷ್ಕಾರಣವಾಗಿ ಅವನನ್ನು ಪಂಜದಿಂದ ಹೊಡೆದು ನೆಲಕ್ಕೆ ಕೆಡನಿ ಕುತ್ತಿಗೆ ಮುರಿದು ಕೊಂದಿತು. ಅನಂತರ ಕೇವಲ ಕುತೂಹಲಕ್ಕೆಂಬಂತೆ ಅವನ ಎದೆಯ ಹತ್ತಿರ, ತೊಡೆಯ ಹತ್ತಿರ ಒಂದಷ್ಟು ಮಾಂಸ ಹರಿದು ತಿಂದಿತು. ಬಹುಶಃ ಹುಲಿಗೆ ಮನುಷ್ಯರ ಮಾಂಸವೂ ರುಚಿಯಾಗಿಯೇ ಇದೆ ಎನ್ನಿಸಿರಬೇಕು. ಅವತ್ತಿಂದ ಬಾಳೆ ತೋಟದ ಸ್ವಾಮಿ ಎಂಬ ನರಭಕ್ಷಕ ಜನ್ಮ ತಾಳಿತು. ಹುಲಿಯ ರಾಜಾರೋಷಾದ ನಡವಳಿಕೆಗಳಿಂದ ಮೊದಲೇ ಹೆದರಿದ್ದ ಇರಿದರು ಈಗ ದಿಗ್ಮೂಢರಾದರು. ಇಲ್ಲಸಲ್ಲದ ಮೂಢನಂಬಿಕೆಗಳ ಮೇಲೆ ನೂರಾರು ಆಲೋಚನೆಗಳಲ್ಲಿ ತೊಡಗಿದ್ದ ಅವರ ಮನಸ್ಸಿಗೆ ಈ ಸಾರಿಯ ನರಹತ್ಯೆಯಂತೂ ಬಹಳ ಅರ್ಥಪೂರ್ಣವಾಗಿತ್ತು. ಅವರಲ್ಲಿ ಈಗ 2 ಅಭಿಪ್ರಾಯಗಳಿದ್ದವು. ಕೆಲವರು ಆ ಬಾಳೆ ತೋಟದ ಸಾಧು ಈ ಹುಲಿಯನ್ನು ವಶೀಕರಣ ಮಾಡಿಕೊಂಡು ಬೇಕನಿಸಿದ ಕೆಲಸ ಮಾಡಿಸುತ್ತಾನೆ ಎಂದು ಅಭಿಪ್ರಾಯಪಟ್ಟರು. ಇನ್ನು ಕೆಲವರು ಆ ಸಾಧುವೇ ಬೇಕಾದಾಗ ಹುಲಿ ರೂಪ ತಾಳಿ ಬೇಕೆನಿಸಿದವರನ್ನು ಕೊಲ್ಲುತ್ತಾನೆ, ಮನುಷ್ಯ ಮತ್ತು ಹುಲಿ ಎರಡೂ ಒಂದೇ ಎಂದುತ್ತಿದ್ದರು. ಇದಕ್ಕೆ ಹಿಂದೆಲ್ಲ ಕೆಲವು ಕಾಕತಾಳೀಯವಾದ ಘಟನೆಗಳು ಸಂಭವಿಸಿದ್ದವು. ಹುಲಿಯಲ್ಲಿಗೆ ಬಂದು ಠಿಕಾಣೆ ಹೂಡುವುದಕ್ಕೂ, ಸಾಧು ಕಾಂತನ ಮನೆಗೆ ಬರುವುದಕ್ಕೂ, ಕಾಂತ ಆನೆ ಹೊಡೆಯಲು ಹೋಗಿ ಹುಲಿಗೆ ಗುಂಡು ಹೊಡೆದು ಗಾಯ ಮಾಡಿದ್ದಕ್ಕೂ, ಮಾರನೇ ದಿನ ಸಾಧು ಪರ್ಣಕುಟಿ ಬಳಿ ರಕ್ತದ ಕಲೆಗಳು ಹಾಗೂ ಕೈ ಗಾಯವಾಗಿ ಬ್ಯಾಂಡೇಜ್ ಇದ್ದದ್ದಕ್ಕೂ, ಈಗ ಈ ಇರಿದನನ್ನು ಹುಲಿ ಕೊಂದು ಅವನನ್ನು ಅರೆಬರೆ ತಿಂದಿದ್ದಕ್ಕೂ ಸರಿಹೋಗಿ ಈ ಎಲ್ಲ ಘಟನೆಗಳ ಸರಣಿ ಅವರ ಮೂಢನಂಬಿಕೆಯನ್ನೇ ಸಮರ್ಥಿಸುವಂತಿತ್ತು. ಈ ಸಾರಿ ನವಿಲಿನ ಮೊಟ್ಟೆ ಲಪಟಾಯಿಸಲು ಹೋಗಿ ಪ್ರಾಣ ಕಳೆದುಕೊಂಡ ಇರಿದನು ಸಾಧು ಮನೆ ಬಳಿ ಗೂಢಚರ್ಯ ನಡೆಸಲು ಹೋಗಿ ಹುಲಿ ಕೂಗು ಕೇಳಿ ಓಡಿ ಬಂದ ಹುಡುಗನೇ ಆ ಕಳ್ಳಸ್ವಾಮಿಯ ಅದೃಷ್ಟಮೆಂದೇ ಹೇಳಬೇಕು. ಸಾಧು ಸರಿಯಾಗಿಯೇ ಅವನ ಮೇಲೆ ಪ್ರತಿಕಾರ ತೆಗೊಂಡ ಎಂದು ಇರಿದರೆಲ್ಲ ಗಾಬರಿಯಾಗಿ ನಡುಗತೊಡಗಿದರು. ಕೆಲ ದಿನಗಳ ತರುವಾಯ ಇರಿದರೆಲ್ಲ ಧೈರ್ಯ ಕೂಡಿಸಿಕೊಂಡು ಬಾಳೆ ತೋಟದ ಯಜಮಾನ ಕಾಂತನ ನೇತೃತ್ವದಲ್ಲಿ ಒಂದು ನಿಯೋಗ ಸ್ವಾಮಿಯ ಪರ್ಣಕುಟಿ ಬಳಿಗೆ ಹೋದರು. ಹೋದವರೆಲ್ಲರೂ ಅವನಿಗೆ ಸಾಷ್ಟಾಂಗ ಅಡ್ಡಬಿದ್ದು, ಆ ಹುಲಿ ನಿನ್ನ ಮಿತ್ರನಾಗಿದ್ದರೆ ನಮ್ಮ ಜೀವ ಉಳಿಸು ಹೇಳು, ಹುಲಿಯೂ ನೀನು ಒಂದೇ ಆಗಿದ್ದರೆ ನಮ್ಮ ಪ್ರಾಣ ಉಳಿಸು ಎಂದು ಕೇಳಿಕೊಂಡರು. ಒಂದೆರಡು ಇರಿದರು ಮುದುಕರು, ನಿನ್ನ ಸಾಧನೆಗೆ ನರಮಾಂಸ ಮತ್ತು ರಕ್ತ ಅತ್ಯಗತ್ಯವೆಂದಾದರೆ ಇಲ್ಲಿಂದ 1 ಮೈಲು ದೂರದಲ್ಲಿ ಬಡಗರ ಬೀಡಿದಾವೆ, ಇಲ್ಲವೇ 10 ಮೈಲು ದೂರದಲ್ಲಿ ಕರುಂಬರ ಹಾಡಿಗಳಿದ್ದಾವೆ, ನಿನ್ನ ನರರಕ್ತದ ಹಸಿವನ್ನು ಅಲ್ಲಿ ಹಿಂಗಿಸಿಕೋ ಎಂದು ಬೇಡಿದರು. ಆ ಸಾಧು ಬಹಳ ತಾಳ್ಮೆಯಿಂದ ಅವರ ಅಹವಾಲುಗಳೆಲ್ಲ ಕೇಳಿದ. ಆಮೇಲೆ ತುಂಬಾ ಹೊತ್ತು ಯೋಚಿಸಿ ಕೊನೆಗೆ ಹೇಳಿದ, ನನಗೆ ಪ್ರತಿ ತಿಂಗಳು 100 ರೂಪಾಯಿ ದಕ್ಷಿಣೆ ಕೊಡಬೇಕು. ಅಲ್ಲದೆ ಈಗ ಸಮರ್ಪಿಸುತ್ತಿರುವ ಬಾಳೆಹಣ್ಣಿನ ರಸಾಯನದ ಜೊತೆಗೆ ಅಕ್ಕಿ, ಹಾಲು, ತುಪ್ಪ ಮತ್ತು ತರಕಾರಿಗಳನ್ನು ದಿನಂಪ್ರತಿ ಒದಗಿಸಬೇಕು. ಹಾಗಿದ್ದರೆ ನಿಮ್ಮನ್ನು ರಕ್ಷಿಸುತ್ತೇನೆ. ಬಡಗರು, ಕರುಂಬರ ಬಗ್ಗೆ ಆಮೇಲೆ ಯೋಚಿಸುತ್ತೇನೆ ಎಂದು ಹೇಳಿದ. ಈ ಸಾಧುವೇ ಈ ಕೆಲಸ ಮಾಡುತ್ತಿರುವುದಲ್ಲವೇ? ಬೇರೆ ಕಡೆ ನರಬಲಿ ತೆಗೆದುಕೊಳ್ಳುವುದನ್ನು ಪರಿಗಣಿಸುತ್ತೇನೆ ಎಂದು ಹೇಳಿಲ್ಲವೇ ಎಂದು ತಮ್ಮ ಮೂಢ ಊಹೆ ನಿಜವಾದದ್ದಕ್ಕೆ ಇರಿದರೆಲ್ಲ ತಲೆದೂಗಿದರು. ಆದರೆ ಈಗ 100 ರೂಪಾಯಿ ಎಲ್ಲಿಂದ ತರುವುದು? ಅದು ಪ್ರತಿ ತಿಂಗಳು ಕೊಡುವುದು ಹೇಗೆ? ನಮ್ಮೆಲ್ಲ ಹಣ ಒಟ್ಟು ಮಾಡಿದರೂ ಅವನಿಗೆ 1 ತಿಂಗಳ ದಕ್ಷಿಣೆ ಸಹ ಆಗುವುದಿಲ್ಲವಲ್ಲ ಎಂದು ಚಿಂತಾಕ್ರಾಂತರಾಗಿ ತಮ್ಮ ಬಳಿ ಅಷ್ಟೊಂದು ಹಣವೇ ಇಲ್ಲವೆಂದು ಹೇಗಾದರೂ ಮಾಡಿ ದಕ್ಷಿಣೆ ಮೊತ್ತ 100ರಿಂದ 50 ರೂಪಾಯಿಗಳಿಗೆ ಇಳಿಸಬೇಕೆಂದು ಕೇಳಿಕೊಂಡರೂ ಆದರೆ ಆ ಸಾಧು ಬಿಲ್ಕುಲ್ ಒಪ್ಪಲಿಲ್ಲ. ಮುಂದೆ ಮಾತನಾಡಲು ನಿರಾಕರಿಸಿ ಧಡಾರನೆ ಬಾಗಿಲು ಹಾಕಿಕೊಂಡು ಒಳಗೆ ಹೋದ. ನಿಯೋಗ ಹೋದವರೆಲ್ಲರೂ ತಲೆ ತಗ್ಗಿಸಿಕೊಂಡು ಮೌನವಾಗಿ ಹಿಂದಿರುಗಿದರು. 3 ದಿನಗಳ ನಂತರ ಆ ಹುಲಿ ಇನ್ನೊಬ್ಬ ಇದ್ದವನನ್ನು ಹಿಡಿಯಿತು. ಅದು ಮಧ್ಯಾಹ್ನದ ಹಾಡು ಹಗಲಿನಲ್ಲಿಯೇ ಅವನ ಗುಡಿಸಲಿನೊಳಗೆ ನುಗ್ಗಿ ಹೊತ್ತುಕೊಂಡು ಹೋಯಿತು. ಸ್ವಾಮಿಯ ಜೊತೆ ದಕ್ಷಿಣೆಗೆ ಚೌಕಾಶಿ ಮಾಡಿದವರಲ್ಲಿ ಅವನೂ ಒಬ್ಬನಾಗಿದ್ದು ಅವನ ದುರಾದೃಷ್ಟ. ನನ್ನ ಈ ಕಥೆಯ ಮುನ್ನುಡಿ ಕಥೆಗಿಂತ ವಿಸ್ತಾರವಾಗಿದೆ. ಆದರೆ ಒಂದು ಕಥೆ ಹೇಳುವ ಮೊದಲು ಅದರ ಹಿಂದು ಮುಂದುಗಳನ್ನೆಲ್ಲ ಸವಿಸ್ತಾರವಾಗಿ ತಿಳಿಸುವುದು ಕಥೆಗಾರನ ಕರ್ತವ್ಯವಲ್ಲವೇ?
ಭಾರತದ ಕಾಡುಗಳಲ್ಲಿರುವ ಮುಗ್ಧ ಗಿರಿಜನರ ನಂಬಿಕೆಗಳು, ದೆವ್ವ ದೇವರುಗಳ ಬಗ್ಗೆ ಇರುವ ಭಯ ಭೀತಿಗಳು ಇವನ್ನೆಲ್ಲ ನಿಮಗೆ ತಿಳಿಸುವ ಕ್ಷಿಪ್ರ ವಿಧಾನವೆಂದರೆ ನಾನು ಕಾರ್ಯಶೀಲನಾಗುವ ಮೊದಲು ಏನೆಲ್ಲ ಇತಿಹಾಸವನ್ನು ಅವರಿಂದ ತಿಳಿದುಕೊಂಡೆನೋ ಅದನ್ನೆಲ್ಲ ತದ್ವತ್ತಾಗಿ ತಿಳಿಸುವುದು ಒಂದೇ ಮಾರ್ಗ. ಇದನ್ನೆಲ್ಲ ನಾನು ಬಾಳೆ ತೋಟದಿಂದ 1 ಮೈಲು ದೂರದಲ್ಲಿ ಕಾಡಿನಲ್ಲಿದ್ದ ವಿಸ್ತಾರವಾದ ಮಾವಿನ ಮರದ ಕೆಳಗೆ ಕ್ಯಾಂಪ್ ಫೈರ್ ಪಕ್ಕ ಕುಳಿತು ಆಲೈಸಿದ್ದು. ನನಗೆ ಇದನ್ನೆಲ್ಲ ವರದಿ ಮಾಡಿದ್ದವನು ಬೋರಾ ಎಂಬ ಒಬ್ಬ ಇದ್ದ ಬುಡಕಟ್ಟಿನ ಹಳೆ ಮಿತ್ರ. ಕುಳ್ಳಗೆ ಕಪ್ಪಗಿದ್ದ ಇವನು ನಾನು ಹಿಂದೆಲ್ಲ ಶಿಕಾರಿಗೆ ಬಂದಾಗ ನನ್ನ ಒಡನಾಡಿಯಾಗಿದ್ದ. ಈ ಗಿರಿಜನರು ತುಂಬಾ ಸಂಕೋಚ ಸ್ವಭಾವದವರು. ಹೊಸಬರ ಹತ್ತಿರ ಆತ್ಮೀಯವಾಗಿ ವರ್ತಿಸುವುದು ಅವರಿಗೆ ತುಂಬಾ ಕಷ್ಟ. ನೀವು ಅವರೊಡನೆ ತುಂಬಾ ಸಲುಗೆಯಿಂದ ಅವರಲ್ಲೊಬ್ಬರಂತೆಯೇ ಎಂದು ವರ್ತಿಸಲು ಸಾಧ್ಯವಾದರೆ ಮಾತ್ರ ಅವರೊಡನೆ ನಿಮಗೆ ಸಂವಾದ ಸಾಧ್ಯ. ಆಮೇಲೆ ಬಿಡಿ, ನೀವು ಒಳ್ಳೆ ಮಾತುಗಾರರಾದರೆ ನಿಮ್ಮೊಡನೆ ಬುಡುಬಡಿಕೆಯಂತೆ ಗಳಹುತ್ತಾ ಬೇಕಿದ್ದು ಬೇಡದ್ದು ಎಲ್ಲವನ್ನೂ ಹೇಳಲು ಶುರು ಮಾಡುತ್ತಾರೆ. ನಿಮಗೆ ಬೇಕಾದ್ದನ್ನು ನೀವು ಗ್ರಹಿಸಬಹುದು, ಬೇಡದ್ದನ್ನು ಮರೆಯಬಹುದು. ನಾನು ಮಾವಿನ ಮರದಡಿ ಬೆಂಕಿಯೆದುರು ಕುಳಿತು ಬೋರನಿಂದ ರಹಸ್ಯಮಯವಾದ ಬಾಳೆತೋಟಲ ಸ್ವಾಮಿಯ ಹಿನ್ನೆಲೆಯನ್ನೆಲ್ಲ ಕೇಳಿದ್ದು ಈಗಲೂ ಕಣ್ಣಿಗೆ ಕಟ್ಟಿದಂಟಿದೆ. ನಾವಲ್ಲಿ ಕುಳಿತಿದ್ದಾಗ ದೂರದಲ್ಲಿ ಕಾಡಾನೆಗಳು ಬಿದಿರು ಹಿಂಡಿಲುಗಳನ್ನು ಲಟಲಟ ಮುರಿದು ಮೇಯುತ್ತಿದ್ದ ಸದ್ದು ಕೇಳುತ್ತಿತ್ತು. ಕಾಡಾನೆಗಳು ಮತ್ತು ಅಲ್ಲಿ ಪಿಡುಗಾಗಿದ್ದ ನರಭಕ್ಷಕ ಹುಲಿ ದೆಸೆಯಿಂದಲೇ ನಾವು ಅಷ್ಟು ದೊಡ್ಡ ಬೆಂಕಿ ಮಾಡಿಕೊಂಡು ಕುಳಿತಿದ್ದು. ಬೆಂಕಿ ಕಡಿಮೆಯಾಗದ ಹಾಗೆ ನಾವು ಬೆಳಕಿದ್ದಾಗ ಸಂಗ್ರಹಿಸಿದ್ದ ಒಣಮರದ ತುಂಡುಗಳನ್ನು ಹಾಕುತ್ತಲೇ ಇದ್ದುವು. ಆವತ್ತು ಬಹಳ ಚಳಿಯಿತ್ತು. ನಾವಿಬ್ಬರೂ ಒತ್ತೊತ್ತಾಲಿ ಕುಳಿತುಕೊಂಡು ಚಳಿ ಕಾಯಿಸುತ್ತಿದ್ದೆವು. ಆದರೂ ಒಂದು ಭಾಗ ಬೆಚ್ಚಗೆ ಮಾಡಿಕೊಳ್ಳುವುದರೊಳಗೆ ಇನ್ನೊಂದು ಕಡೆ ತಣ್ಣಗಾಗುತ್ತಿತ್ತು. ಉದಕಮಂಡಲದಲ್ಲಿದ್ದ ನನ್ನ ಮಿತ್ರನೊಬ್ಬನು, ಮಾರ್ಟಿನ್ ಸ್ಟ್ಯಾಸಿಲ್ ಎಂದು ಆತನ ಹೆಸರು, ನನಗೆ ಉದಕಮಂಡಲಕ್ಕೆ ಬರಬೇಕೆಂದು ಆಹ್ವಾನಿಸುತ್ತಾ ಕ್ವಚಿತ್ತಾಗಿ ಬಾಳೆತೋಟದ ಸ್ವಾಮಿ ಬಗ್ಗೆಯೂ ಬರೆದು ಉದಕಮಂಡಲದಲ್ಲಿ 1 ದಿನ ಉಳಿದು ಅನಂತರ ಬಾಳೆತೋಟದ ಜಾಗಕ್ಕೆ ನಡೆದೇ ಹೋಗಬಹುದೆಂದು ಬರೆದಿದ್ದ. ನಾನು ಇಲ್ಲಿ ಕುಳಿತು ಬೋರನ ಕಥೆ ಕೇಳುತ್ತಾ ಇರುವುದಕ್ಕೆ ಅವನ ಕಾಗದವೇ ಕಾರಣ. ಬಾಳೆತೋಟದ ನರಭಕ್ಷಕನ ಕಥೆ ಕೇಳುತ್ತಲೇ ನನಗೆ ಕಿವಿನೆಟ್ಟಗಾಯಿತು. ನನ್ನ ಮಿತ್ರನ ಸಲಹೆಯನ್ನು ಅನುಸರಿಸಿ ಮಧ್ಯಾಹ್ನ 4 ಗಂಟೆ ಹೊತ್ತಿಗೆ ಬಾಳೆತೋಟಕ್ಕೆ ಬಂದಿದ್ದೆ. ನರಭಕ್ಷಕನ ದೆಸೆಯಿಂದ ಕಂಗಾಲಾಗಿ ಕುಳಿತಿದ್ದ ಬೋರನಿಗೆ ನನ್ನನ್ನು ಕಂಡು ಪರಮ ಸಂತೋಷವಾಗಿತ್ತು. ಅಲ್ಲೇ ಸಮೀಪದಲ್ಲಿ ಗುಡಿಸಿಲು ಪೆಟ್ಟಿಕೊಂಡು ಅವನು ವಾಸಿಸುತ್ತಿದ್ದ. ನಾವಿಬ್ಬರೂ ಹಳ್ಳದ ಪಕ್ಕದಲ್ಲಿ ಬೆಳೆದಿದ್ದ ಆ ಬೃಹದಾಕಾರದ ಮಾವಿನ ಮರದಡಿ ಬೆಂಕಿ ಹಾಕಿಕೊಂಡು ರಾತ್ರಿ ಕಳೆಯೋಣವೆಂದು ತೀರ್ಮಾನಿಸಿದೆವು. ನಮ್ಮ ಬೆಂಕಿಯ ಪ್ರಕಾಶದಾಚೆ ದಟ್ಟವಾಗಿ ಕವಿದಿದ್ದ ಕತ್ತಲನ್ನು, ಬೆಂಕಿ ಜ್ವಾಲೆಗೆ ದೂರದ ಮರಗಿಡಗಳ ಮೇಲೆ ಕುಣಿಯುತ್ತಿದ್ದ ನೆರಳುಗಳನ್ನು ಬೋರ ದಿಟ್ಟಿಸಿ ಭಯದಿಂದ ನೋಡುತ್ತಾ ಯಾರಾದರೂ ಕೇಳಿಸಿಕೊಂಡಾರೇನೆಂದು ಪಿಸುದನವಲ್ಲಿ ಇಲ್ಲಿಯವರೆಗೂ ನಡೆದ ಕಥೆಯನ್ನೆಲ್ಲ ವಿವರಿಸಿದ. ಎಲ್ಲ ಹೇಳಿದ ಮೇಲೆ, ಬಹುಶಃ ಇದನ್ನೆಲ್ಲ ನಾನು ನಿಮಗೆ ಹೇಳಬಾರದಿತ್ತೋ ಏನೋ ದೊರೆ, ಯಾಕೆನ್ನೀ ಎಲ್ಲಾ ನರಭಕ್ಷಕರಿಗೂ ಒಂದೊಂದು ಭೂತದ ರಕ್ಷಣೆ ಇರುತ್ತದೆ. ಆ ಸ್ವಾಮಿ ಹುಲಿಯನ್ನು ರಕ್ಷಿಸುತ್ತಿರುವ ಭೂತ ಇದೆಯಲ್ಲ, ಅದಕ್ಕೆ ಕಾಡಿನಲ್ಲಿ ಎಲ್ಲೆಲ್ಲೂ ಕಿವಿಯಿದೆ. ನಾವು ಎಷ್ಟೇ ಗುಟ್ಟಾಗಿ ಏನನ್ನು ಹೇಳಿದರೂ ಅದು ನಮ್ಮ ಮನಸ್ಸಿನಲ್ಲಿ ಇರಬೇಕಾದರೆ ಅದಕ್ಕೆ ಗೊತ್ತಾಗಿ ಹೋಗುತ್ತದೆ. ಹಾಗಿದ್ದರೆ ಈಗಾಗಲೇ ನಾನು ನಿಮಗೆ ಹೇಳುತ್ತಿರುವುದೆಲ್ಲ ಆ ಸ್ವಾಮಿಗೆ ಗೊತ್ತಾಗಿರೋಲ್ವೇ ಎನ್ನುತ್ತೀರಾ? ನನಗೆ ಖಂಡಿತ ಉಳಿಗಾಲವಿಲ್ಲ ಬಿಡಿ ಎಂದು ಭೀತ ಸ್ವರದಲ್ಲಿ ಉಸಿರಿದ. ಅವನು ಹಾಗೆ ಹೇಳಿ ಮುಗಿಸಿಲ್ಲ. ನಾವು ಬೆಂಕಿ ಮಾಡಿಕೊಂಡು ಕುಳಿತಿದ್ದ ಜಾಗದಿಂದ ಸುಮಾರು 1 ಫಾಲಂಗು ದೂರವಿರಬಹುದು. ಹುಲಿ ಭೀಕರವಾಗಿ ಕಾಡೆಲ್ಲ ನಡುಗುವಂತೆ ಘರ್ಜಿಸಿದ್ದು ಕೇಳಿಸಿತು. ರಂ ಆ ಹೂ. ಬೋರ ಹೆದರಿ ಸೆಡೆತುಕೊಂಡು ಸರಿದು ನನಗೆ ಒತ್ತಿ ಕುಳಿತ. ದೊರೆ, ಅದೇ ಭೂತ, ನರಭಕ್ಷಕ, ಬಾಳೆತೋಟದಲ್ಲಿದ್ದಾನಲ್ಲ ಆ ಸಾಧು. ನನ್ ಮಾತನ್ನೆಲ್ಲ ಗ್ಯಾರಂಟಿ ಕೇಳಿಸ್ಕೊಂಡಿದ್ದಾನೆ. ಇನ್ನು ನನ್ನ ಗತಿ ಮುಗಿದಂತೆಯೇ ಸರಿ ಎಂದು ಆರ್ತಸ್ವರದಲ್ಲಿ ಪಿಸುಗುಟ್ಟಿಲ್ಲ. ಆ ಸನ್ನಿವೇಶದ ಮಹಿಮೆಯೋ ಏನೋ, ನನಗೂ ಒಂದ್ಸಾರಿ ಭಯಕಂಪನಗಳೆದ್ದು ಮೈ ಕೂದಲೆಲ್ಲ ನೆಟ್ಟಗಾದವು. ಆದರೂ ಅವನ್ನೆಲ್ಲ ತೋರಗೊಡದೆ, ಹುಚ್ಚ, ನಿನ್ನ ಮೂಢನಂಬಿಕೆಗಳನ್ನೆಲ್ಲ ನನ್ನೆದುರು ಬಿಚ್ಚಬೇಡ. ನಾನು ಹೊಡೆದಿರುವ ನರಭಕ್ಷಕಗಳೇನು 1 2. ಅಲ್ಲಿ ಕೂಗಿದ್ದೊಂದು ಕಾಡಿನ ಸಾಮಾನ್ಯ ಹುಲಿ. ಹೆಚ್ಚಂದ್ರೆ ನರಭಕ್ಷಕ ಇರಬಹುದು. ಆದರೆ ಒಂದು ಮಾತ್ರ ತಿಳ್ಕೊ, ಹುಲಿ ಸ್ವಾಮಿಯಾಗುವುದು, ಪಿಶಾಚಿ ಭೂತ ಎಲ್ಲ ನಂಬಬೇಡ ಎಂದೆ. ನನ್ನ ಕೈ ತಂತಾನೆ ಲೋಡ್ ಮಾಡಿ ತೊಡೆಯ ಮೇಲಿಟ್ಟುಕೊಂಡಿದ್ದ 405 ರೈಫಲನ್ನು ಹಿಡಿದುಕೊಂಡಿತು. ಟಾರ್ಚ್ ತೆಗೆದುಕೊಂಡು ಹುಲಿ ಕೂಗಿದ ದಿಕ್ಕಿನ ಕಡೆಗೆ ದೀಪ ಬಿಟ್ಟೆ. ಮೌನವಾಗಿ ಪ್ರತೀಕ್ಷೆಯಲ್ಲಿ ಕಾದೆವು. ಎಷ್ಟೋ ಹೊತ್ತಾದ ಮೇಲೆ ಮತ್ತೊಂದು ಸಾರಿ ಹಳ್ಳದ ನಮ್ಮ ಕಡೆ ದಂಡೆಯಿಂದ ಹುಲಿ ಘರ್ಜಿಸಿತು. ಅದು ಹಳ್ಳದ ನೀರನ್ನ ದಾಟಿಕೊಂಡು ನಮ್ಮನ್ನ ಬಳಸಿ ಹಿಂಭಾಗದಲ್ಲೆಲ್ಲೋ ಬಂದಿತ್ತು. ನಾನು ಉರಿಯುತ್ತಿದ್ದ ಬೆಂಕಿಗೆ ಇನ್ನೊಂದು ಸೌದೆ ತುಂಡನ್ನು ಹಾಕುತ್ತಾ, ನಾವು ಸಂಗ್ರಹಿಸಿದ್ದ ಸೌದೆ ಬೆಳಗಿನವರೆಗೂ ಸಾಕಾಗುತ್ತೇನಪ್ಪ ಎಂದು ಚಿಂತಿಸಿದೆ. ಹುಲಿ 2ನೇ ಸಾರಿ ಘರ್ಜಿಸಿದ ಮೇಲೆ ತುಂಬ ಹೊತ್ತು ಸದ್ದಿರಲಿಲ್ಲ. ಸ್ತಬ್ಧವಾದ ಕಾಡು,
ಹೆಪ್ಪುಗಟ್ಟಿದ ಮೌನ ನಮ್ಮಲ್ಲಿ ಒಂದು ರೀತಿಯ ಕಳವಳ ಹುಟ್ಟಿಸಿತು. ಹುಲಿ ಮತ್ತೊಮ್ಮೆ ಘರ್ಜಿಸಬಾರದೇ ಎಂದೆನಿಸಿತು. ಕೊನೆ ಪಕ್ಷ ಅದೆಲ್ಲಿದೆ, ಅದರ ಚಲನವಲನಗಳೇನು ಎನ್ನುವುದನ್ನಾದರೂ ಅದರಿಂದ ತಿಳಿಯಬಹುದಿತ್ತು. ಇಷ್ಟೊಂದು ಹೆಪ್ಪುಗಟ್ಟಿದ ಮೌನದಲ್ಲಿ ಹುಲಿ ನಮ್ಮ ಬೆನ್ನ ಹಿಂದೆಯೇ ಇದ್ದರೂ ಇರಬಹುದು, ಇಲ್ಲವೇ ಮೈಲು ದೂರದಲ್ಲಿದ್ದರೂ ಇರಬಹುದು. ತಿಳಿಯುವುದೆಂತು? ಕಾಡಿನಲ್ಲಿ ಸಾಧಾರಣವಾಗಿ ಆಗೀಗ ಕೇಳುವ ತರೆಗಲೆಗಳ ಚರಚರ ಸದ್ದು ನಮ್ಮ ಬೆಂಕಿ ಬೆಳಕಿನಾಚೆಯಿಂದ ಕೊಂಚ ದೂರದಲ್ಲೇ ಕೇಳಿದಂತಾಯಿತು. ನರಭಕ್ಷಕ ನಮ್ಮ ಸುತ್ತ ನಿಧಾನವಾಗಿ ವೃತ್ತಾಕಾರವಾಗಿ ಸುತ್ತಿ ಬರುತ್ತಾ ಹತ್ತಿರವಾಗುತ್ತಿರುವ ಭಯಾನಕ ಕಲ್ಪನೆಗಳು ಮನಸ್ಸಿನಲ್ಲೇ ಮಿಂಚಿದವು. ಚಂಗನೆ ಎಲ್ಲಿಂದಲಾದರೂ ಕತ್ತಲ ಗರ್ಭದಿಂದ ಪ್ರತ್ಯಕ್ಷವಾದಂತೆ ಮೈಮೇಲೆ ನೆಗೆಯುವ ನರಭಕ್ಷಕನನ್ನು ನಿರೀಕ್ಷಿಸುತ್ತಾ ಸಿದ್ಧನಾಗಿ ನಾನು ಅತ್ತಿತ್ತ ಮೋಡಿದೆ. ಬೋರ ಹೆದರಿ ಹಿಪ್ಪೆಯಾಗಿ, ಅದು ಮುಖ್ಯ ತೀರಿಸಿ ಹೊರಟಿದೆ, ನಾವಿಬ್ಬರೂ ನಾಳೆ ಹೊತ್ತು ಹುಟ್ಟುವುದನ್ನು ನೋಡುವುದಿಲ್ಲ ಎಂದು ತನಗೆ ತಾನೇ ಎಂಬಂತೆ ಪಿಸುಗುಟ್ಟಿದ. ಅವನ ವರ್ತನೆ ನನ್ನಲ್ಲೂ ಭಯ ಪ್ರಚೋದಿಸುತ್ತಿರುವುದನ್ನು ನೋಡಿ ನನಗೆ ಸಿಟ್ಟು ಬಂದು, ನೀನು ಧೈರ್ಯವಾಗಿ ಬಾಯಿಬಿಗಿ ಹಿಡಿದು ಕೂರುತ್ತೀಯೋ ಇಲ್ಲವೋ ಎಂದು ಕಿರುಚಿದಷ್ಟು ಗಟ್ಟಿಯಾಗಿ ಅವನತ್ತ ಒದರದೆ. ಆದರೆ ಅವನ ಅಸಂಬದ್ಧ ತೊದಲಾಟಕ್ಕೆ ನನ್ನ ಗದರಿಕೆ ತಡೆ ಹಾಕಲಿಲ್ಲ. ಅಷ್ಟೊಂದು ಅವನು ಹೆದರಿದ್ದ. ಒಂದು ಕಡವೆ ಹಳ್ಳದ ತಡಿಯಲ್ಲಿ ವ್ಯಾಂಕ್ ಡಾಂಗ್ ಡಾಂಗ್ ಎಂದು ಕೆಲವು ಕ್ಷಣಗಳ ಅಂತರದಲ್ಲಿ ಹಲವು ಬಾರಿ ಕೂಗಿತು. ಬಹುಶಃ ಅದಕ್ಕೆ ನರಭಕ್ಷಕ ಕಂಡಿರಬಹುದು, ಇಲ್ಲವೇ ನರಭಕ್ಷಕನ ವಾಸನೆ ಹಿಡಿದಿರಬಹುದು. ಕೆಲವು ನಿಮಿಷಗಳ ತರುವಾಯ ಒಂದು ಆನೆ ಸಳಗ ಕಿರೋ ಎಂದು ಹಲವಾರು ಬಾರಿ ಅಸಹನೆ ಕೋಪಗಳಿಂದ ಕೂಗಿತು. ಆನೆ ಮರಿಗಳು ಕ್ರೀಂಕ್ 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 ಎಂದು ಕೂಗುತ್ತಾ ಅವುಗಳ ತಾಯಂದಿರ ಹೊಟ್ಟೆಯಡಿ ಹುದುಗುವ ಸದ್ದು ಕೇಳಿತು. ಹುಲಿ ನಮ್ಮ ಸುತ್ತ ವೃತ್ತಾಕಾರವಾಗಿ ಸುತ್ತಿ ಬರುತ್ತಿರುವುದರಲ್ಲಿ ಅನುಮಾನವೇ ಇರಲಿಲ್ಲ. ನಮ್ಮ ಎದುರು ಉರಿಯುತ್ತಿದ್ದ ಬೆಂಕಿಯೇ ಅದು ನಮ್ಮ ಮೇಲೆ ನೆಗೆಯದಂತೆ ತಡೆದಿದ್ದಿರಬಹುದು. ಕೆಲವು ಕ್ಷಣಗಳಲ್ಲಿ ಕಡವೆ ಕೂಗಿದ ದಿಕ್ಕಿನಿಂದ ಅದರ ಆರ್ತ ಚೀರಾಟ ಕೇಳಿಸಿತು. ಬಹುಶಃ ಹುಲಿಯ ಸುಳಿವನ್ನರಿತು ಆ ಕಡವೆ ತಕ್ಕಷ್ಟು ಮುಂಜಾಗ್ರತೆ ವಹಿಸಲಿಲ್ಲವೆಂದು ಕಾಣುತ್ತದೆ. ಹುಲಿ ಬೆಂಕಿ ಪಕ್ಕ ಕುಳಿತಿದ್ದ ನಮ್ಮನ್ನು ಬಿಟ್ಟು ಕಡವೆ ಹಿಡಿದಿದೆ. ಸಾಯುವ ಕಡವೆಯ ಚೀರಾಟ ನಿಲ್ಲುತ್ತಿದ್ದಂತೆಯೇ ಆನೆಗಳ ಗುಂಪು ಕಾಡಿನಲ್ಲಿ ನಿಧಾನವಾಗಿ ದೂರ ಸರಿಯುವ ಸದ್ದು. ಅನಂತರ ಮಧ್ಯರಾತ್ರಿ ಕಳೆಯುವುದರೆಗೂ ಅಳದೆಯವರಿಗೆ ಹುಚ್ಚು ಹಿಡಿಸುವಷ್ಟು ಕಳವಳಕಾರಿ ಮೌನ. ಅಷ್ಟರಲ್ಲಿ ಚಂದ್ರೋದಯವಾಯಿತು. ಬೆಳುದಿಂಗಳು ಕಗ್ಗತ್ತಲೆಯ ಗಂಭೀರತೆಯನ್ನು ಕೆಲಮಟ್ಟಿಗಾದರೂ ತಗ್ಗಿಸಿತು. ಕಾಡಿನ ಎಲೆಗಳ ದಟ್ಟಣೆಯ ನಡುವೆಯೇ ಜಿನುಗಿ ಇಳಿಯುವ ಬೆಳುದಿಂಗಳಿನಿಂದ ಅತ್ತಿತ್ತ ಇರುವ ಕಾಡು ಅಸ್ಪಷ್ಟವಾಗಿಯಾದರೂ ಕಾಣುತ್ತಿತ್ತು. ನನಗೂ ಬೋರನಿಗೂ ಮನಸ್ಸಿನ ಕಳವಳ ಸಾಕಷ್ಟು ತಗ್ಗಿತು. ಆದರೆ ಅವನಿಗೆ ಕಾವಲಿನ ಜವಾಬ್ದಾರಿ ವಹಿಸಿ ನಾನು ಕೊಂಚ ತೂಕಾಡಿಸಬಹುದಾದ ಪರಿಸ್ಥಿತಿಯಲ್ಲಂತೂ ಅವನಿರಲಿಲ್ಲ. ನಾನು ರಾತ್ರಿ ನಿದ್ದೆಗೆಡಬೇಕಾಗಿದ್ದು ಅನಿವಾರ್ಯವಾಗಿತ್ತು. ಸನಿಹದಲ್ಲೇ ಬಂಡೆಗಳ ಮೇಲೆ ನೆಗನೆಗದದ್ದು ಧುಮುಕುತ್ತ ಹರಿಯುತ್ತಿದ್ದ ಹಳ್ಳದ ನೀರಿನ ಜೋಗುಳಕ್ಕೆ ತೂಗುತ್ತಿದ್ದ ತಲೆಯನ್ನು ತಹಬಂದಿಗೆ ತಂದುಕೊಂಡು ಎಚ್ಚರಿರಲು ಹೆಣಗುತ್ತಾ ಇರಬೇಕಾದರೆ ಮುಂಜಾವಿನ ಸೂಚನೆಗಳು ಕಾಣತೊಡಗಿದವು. ದೂರದಲ್ಲೆಲ್ಲೋ ಒಂದು ಕಾಡುಕೋಳಿ ಹುಂಜು ಕೂಗಿ ಅನಂತರ ಇನ್ನೂ ಬೆಳಕು ಹರಿದಿಲ್ಲವೇದೆಂದು ಅರಿವಾಯಿತೋ ಏನೋ ಸುಮ್ಮನಾಯಿತು. ಕೊಂಚ ಹೊತ್ತಿನೊಳಗೆ ಪೂರ್ವ ದಿಕ್ಕು ಕೊಂಚ ಬೆಳಗಾಯಿತು. ನವಿಲುಗಳು ಮ್ಯಾವ್ ಮ್ಯಾವ್ ಎಂದು ಕೂಗಿದವು. ತೇ ತೆಕೋ ತೆಕ್ ತೆಕ್ ಎಂದು ಸರಣಿಯಾಗ ಕಾಡುಕೋಳಿಗಳು ಅವುಗಳೊಡಿಗೂ ಕೂಗತೊಡಗಿದವು. ಚಿಟ್ಟುಕೋಳಿಗಳು ತಾರಸ್ವರದಲ್ಲಿ ಕೆಕ್ 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 ಎಂದು ನಿಲ್ಲಿಸದೆ ನಿರರ್ಗಳವಾಗಿ ಕೂಗಲಾರಂಭಿಸಿದವು. ತರತರಹದ ಹಕ್ಕಿಗಳು ಪಿಕಳಾರಗಳು ಇದ್ದಕ್ಕಿದ್ದ ಹಾಗೆ ಕೂಗಿಕೊಂಡು ಹಾರಾಡಲಾರಂಭಿಸಿದವು. ಪೂರ್ವ ದಿಕ್ಕಿನ ಆಕಾಶದಲ್ಲಿ ನೂರಾರು ಬಣ್ಣಗಳ ಮೆರವಣಿಗೆ ಪ್ರಾರಂಭವಾಯಿತು. ಸೂರ್ಯ ದಿಗಂತಕ್ಕೆ ಹತ್ತಿರವಾದಂತೆ ಮಂದಕಾಂತಿಯ ಆಕಾಶ ನೀಲಳೆ ಬಣ್ಣಕ್ಕೆ ತಿರುಗಿತು. ಕೊಂಚ ಹೊತ್ತಿನಲ್ಲಿ ಅದು ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತಾ ಬೆಂಕಿ ಜ್ವಾಲೆಯಾಯಿತು. ಅದರ ಮೇಲಿನ ನೀಲಾಕಾಶ ದಟ್ಟ ಹಸಿರು ಬಣ್ಣಕ್ಕೆ ತಿರುಗಿತು. ದಿಗಂತ ರಕ್ತಗೆಂಪು ಬಣ್ಣಕ್ಕೆ ತಿರುಗುತ್ತಂತೆ ಹೆಚ್ಚಿನ ಬೆಳಕಿನಲ್ಲಿ ಮಂಜು ಅಲ್ಲಲ್ಲಿ ಕವಿದಿದ್ದ ಗಿರಿಪರ್ವತಗಳ ಸೀಮಾರೇಖೆ ಪ್ರತ್ಯಕ್ಷವಾಯಿತು. ಇದೆಲ್ಲ ಹಲವು ನಿಮಿಷಗಳಷ್ಟೇ. ಅನಂತರ ಬೆಂಕಿ ಉಂಡೆಯಂತೆ ಸೂರ್ಯ ದಿಗಂತದ ಅಂಚಿನಿಂದ ಮೆಲ್ಲಗೆ ಇಣುಕಿದ. ಪೃಥ್ವಿಯ ಪರಿಭ್ರಮಣದಲ್ಲಿ ಮತ್ತೊಂದು ದಿನ ಉದಿಸಿತು. ನನಗೆ ತೂಕಡಿಕೆ ಬರಲು ಶುರುವಾಯಿತು. ಆ ಮಾವಿನ ಮರದ ಕೆಳಗೆ ನರಭಕ್ಷಕ ಅಡ್ಡಾಡುವ ತಾಣದಲ್ಲಿ ನಿಸ್ಸಹಾಯಕರಂತೆ ರಾತ್ರಿ ಕಳೆಯಲು ನಿರ್ಧರಿಸಿದ ನನ್ನ ಬೇಜವಾಬ್ದಾರಿತನಕ್ಕೆ ನನಗೆ ಮೇಲೆ ಬೇಸರವಾಯಿತು. ಆದರೆ ಯಾರಿಗೆ ಗೊತ್ತಿತ್ತು, ಬೋರಾ ಅಂಥದ್ದೊಂದು ರಹಸ್ಯಮಯವಾದ ಕಥೆ ಹೇಳಿ ತನ್ನ ಅಂಧಶ್ರದ್ಧೆಯಿಂದ ನನಗೂ ದಿಗಿಲಿಕ್ಕಿಸುತ್ತಾನೆ ಎಂದು? ಯಾರಿಗೆ ಗೊತ್ತಿತ್ತು ಅವನು ಕಥೆ ಹೇಳಿದ್ದೇ ಮಹಾಪರಾಧವೇನೋ ಎಂದು ಕಳವಳಪಡುತ್ತಿರಬೇಕಾದ ಸಮಯಕ್ಕೆ ಸರಿಯಾಗಿ ನರಭಕ್ಷಕ ಘರ್ಜಿಸುತ್ತದೆ ಎಂದು? ವಿಚಿತ್ರವೆಂದರೆ ನನಗೆ ಆ ನರಭಕ್ಷಕ ಹೆಬ್ಬುಳಿಯ ಮೇಲೆ ಚೂರೂ ಕೋಪವಿರಲಿಲ್ಲ. ಆದರೆ ಆ ಮುಗ್ಧ ಗಿರಿಜನರ ಅಂಧಶ್ರದ್ಧೆಯನ್ನೇ ಉಪಯೋಗಿಸಿಕೊಂಡು ಅವರನ್ನು ಹೆದರಿಸಿ ಸುಲಿಯಲೆತ್ನಿಸುತ್ತಿರುವ ಖೇಡಿ ಸಾಧು ಬಗ್ಗೆ ಮಾತ್ರ ಸಿಟ್ಟು ಬಂದಿತ್ತು.
ಆ ಅಯೋಗ್ಯನನ್ನು ಅವನ ಪರ್ಣಶಾಲೆಯ ಹತ್ತಿರವೇ ಸಂಧಿಸಿ ನೀನು ಏನಾದರೂ ಕಡಿಯುತ್ತೀಯೋ ನೋಡುವೆನೋ ಎಂದು ಸವಾಲು ಹಾಕಿ ಬರಬೇಕೆಂದು ನಿರ್ಧರಿಸಿದೆ. ಒಂದಷ್ಟು ಟೀ ಮಾಡಿ ಕುಡಿಯುತ್ತಾ ಸ್ಟ್ಯಾಸಿ ಉದಕಮಂಡಲದಲ್ಲಿ ಕಟ್ಟಿಕೊಟ್ಟಿದ್ದ ಸ್ಯಾಂಡ್ವಿಚ್ಗಳನ್ನು ತಿನ್ನುತ್ತಾ ಬೋರನಿಗೆ ಸ್ಪಷ್ಟವಾಗಿ ಆ ಸಾಧು ಹೇಳಿರುವ ಬೊಗಳೆಗಳನ್ನೆಲ್ಲ ನಂಬಿ ಹೆದರಿರುವ ನೀವು ಎಲ್ಲ ಮೂರ್ಖರು ಎಂದು, ಅವನಂಥ ಲಫಂಗನೆಂಬುದನ್ನು ಒಂದೆರಡು ದಿನದಲ್ಲೇ ತೋರಿಸಿಕೊಡುತ್ತೇನೆಂದು ಕೋಪದಿಂದ ಹೇಳಿದೆ. ಅದಕ್ಕೆ ಅವನಿನ್ನಷ್ಟು ಖಿನ್ನನಾಗಿ, ದೊರೆ, ಇಲ್ಲಿಯವರೆಗೂ ನನಗೆ ಮಾತ್ರ ಆ ದೆವ್ವದ ಹುಲಿಯಿಂದ ಪ್ರಾಣಾಪಾಯ ಇತ್ತು. ಈಗ ಇಂಥ ಮಾತಾಡಿ ನೀವು ಇಬ್ಬರ ತಲೆಗೂ ತಂದಿದ್ದೀರಿ. ಇನ್ನು ನೀವು ಉಳಿಯುವ ಸಂಭವವಿಲ್ಲ ಎಂದ. ಇನ್ನು ನೀವು ಉಳಿಯುವ ಸಂಭವವಿಲ್ಲ ಎಂದ. ನನ್ನ ಕೋಪ ಇನ್ನೂ ಮಿಗಿಲಾಯಿತು. ನಾನು ಆ ಸಾಧು ಹುಲ್ಲುಗುಡಿಸಲ ಎದುರು ನಿಂತಾಗ ಬೆಳಗ್ಗೆ 7 ಗಂಟೆ. ಬಾಗಿಲು ತೆಗೆಯೋ, ಏಯ್ ದೆವ್ವದ ಹುಲಿಯೇ, ರಾತ್ರಿಯೆಲ್ಲ ಅರಚಾಡಿ ಬಂದು ನಿದ್ದೆ ಮಾಡುತ್ತಿದ್ದೀಯಾ ಎಂದು ಅದೇ ಕೋಪದಲ್ಲಿ ಅಬ್ಬರಿಸಿ ಕೂಗಿದೆ. ನನ್ನ ಆಗಮನವನ್ನು ನಿರೀಕ್ಷಿಸಿದ್ದವನಂತೆ ಕಾವಿಧಾರಿಯಾದ ಸಾಧು ಬಾಗಿಲು ತೆಗೆದು ಹೊರಬಂದ. ಕುತ್ತಿಗೆಯಲ್ಲಿ ಒಂದು ರುದ್ರಾಕ್ಷಿ ಸರ ಇತ್ತು. ನೀಳವಾದ ಗಡ್ಡ ಮೀಸೆಗಳ ಅವನ ಮುಖದಲ್ಲಿ ಬುದ್ಧಿವಂತಿಕೆ ಮತ್ತು ದೃಢ ನಿರ್ಧಾರ ಇದ್ದಂತಿತ್ತು. ನನ್ನ ಗದರುವ ದನಿಗೆ ಪ್ರತಿಯಾಗಿ ಅವನು ಮಂದಹಾಸದೊಡನೆ ಶಾಂತ ಸ್ವರದಲ್ಲಿ, ನಾನೀಗ ತಾನೇ ನಿದ್ದೆಯಿಂದ ಎದ್ದೆ ಬಿಳಿಯ ಮನುಷ್ಯನೇ, ನಿನ್ನ ಹಿಂದೆ ಅಡಗಿಕೊಂಡಿದ್ದಾನಲ್ಲ ಆ ಗುಳ್ಳೆ ನರಿಯಿಂದ ನಡೆದದ್ದನ್ನೆಲ್ಲ ಕೇಳಿ ತಿಳುಕೊಂಡು ನೀನು ಇಲ್ಲಿಗೆ ನಿನ್ನ ಪೌರುಷ ಪ್ರದರ್ಶನಕ್ಕೆ ಬಂದೇ ಬರುತ್ತೀಯಾ ಎಂದು ನಾನು ನಿರೀಕ್ಷಿಸಿದ್ದೆ. ನೀವಿಬ್ಬರೂ ಅಲ್ಲಿ ಬೆಂಕಿ ಮಾಡಿಕೊಂಡು ಚಳಿ ಕಾಯಿಸುತ್ತಾ ಕುಳಿತಿದ್ದನ್ನು ನೋಡಿದೆ. ಇಬ್ಬರಲ್ಲಿ ಒಬ್ಬರ ರುಚಿ ನೋಡೋಣ ಅನಿಸಿತು. ಏನು ಮಾಡುವುದು, ಅಲ್ಲಿ ಕೂಗಿದ ಕಡವೆ ಸುಲಭಕ್ಕೆ ಸಿಕ್ಕುವಂತಿದ್ದಾಗ ಬಿಡುವುದು ಹೇಗೆಂದು ಅದನ್ನೇ ಮುಗಿಸಿದೆ ಎಂದ. ಅವನ ಮಾತಿನಿಂದ ನಾನು ಅಪ್ರತಿಭನಾದೆ. ನಿನ್ನ ರಾತ್ರಿಯ ದುಸ್ವಪ್ನದಂಥ ನಾಟಕದಲ್ಲಿ ಇವನು ಹುಲಿಯ ಪಾತ್ರಧಾರಿ ಎನ್ನುವಂತೆಯೇ ಮಾತಾಡಿದ್ದ. ನನಗೆ ಇಲ್ಲೇನೋ ಕುತಂತ್ರ ಇದೆ ಎನ್ನಿಸಿತು. ಯಾವನೂ ಹುಲಿಯಾಗಿ ರೂಪಾಂತರ ಹೊಂದಿ ಮತ್ತೆ ಮನುಷ್ಯನಾಗುವುದರಂತಹ ಹುಚ್ಚು ಬೊಗಳೆ ಮತ್ತೊಂದಿಲ್ಲ. ಆದರೆ ಇಂಥದ್ದೇ ಅಂಧಶ್ರದ್ಧೆಯ ಮಾತುಗಳನ್ನು ನಾನು ಇನ್ನೂ ಅನೇಕ ಕಾಡು ಜನಗಳ ಬಾಯಲ್ಲಿ ಕೇಳಿದ್ದೆ. ಇಲ್ಲೊಬ್ಬ ಅದೆಲ್ಲ ನಿಜ ಎನ್ನುವಂತೆ ಮಾತಾಡುತ್ತಿದ್ದಾನೆ. ಈ ಅಯೋಗ್ಯನ ಕಳ್ಳಾಟಗಳಿಗೆ ಸೊಪ್ಪು ಹಾಕಬಾರದೆಂದು ನಿರ್ಧರಿಸಿದೆ. ಲೋ ಕಂತ್ರಿಸ್ವಾಮಿ, ಇಲ್ಲಿ ಕೇಳು. ನೀನು ನಿನ್ನ ಬೊಗಳೆಗಳಿಂದ ಈ ಪಾಪದ ಇಲ್ಲರನ್ನು ದಿಗಿಲಿಕ್ಕಿಸಿ ಸುಲಿಯಬಹುದು. ಸ್ವಾಮಿ ಅಂತ ನಿನ್ನನ್ನು ಪೂಜ್ಯತೆಯಿಂದ ನೋಡಿ ಸತ್ಕರಿಸಿದ್ದಕ್ಕೆ ಇಂಥ ಪರಮ ನೀಚ ಪ್ರತ್ಯುಪಕಾರ ಮಾಡುತ್ತಿದ್ದೀಯ. ನಿನ್ನೆ ರಾತ್ರಿ ಘರ್ಜಿಸಿತಲ್ಲ ಆ ಹುಲಿ, ನಿನ್ನಗಿಂತ 1000 ಪಾಲಿಗೆ ಮಾನಮರ್ಯಾದೆ ಇರುವ ಗೌರವಸ್ಥ ಪ್ರಾಣಿ. ನಿನ್ನ ಹಾಗೆ ಕಳ್ಳಾಟ ನಡೆಸುತ್ತಾ ಮುಗ್ಧರಿಗೆ ಮೋಸ ಮಾಡಿ ಹೊಟ್ಟೆ ಹೊರೆಯುತ್ತಿಲ್ಲ. ನೀನೊಬ್ಬ ಕಂತ್ರಿ ನಾಯಿ, ಸುಳ್ಳ, ವಂಚಕ, ಧೂತ್ ಎಂದು ಕೋಪದಿಂದ ಬುಸುಗುಟ್ಟಿದೆ. ಅವನು ಅಪಹಾಸ್ಯದ ನಗೆ ನಗುತ್ತಾ, ಯಾಕೆ, ಬೇಟೆಗಾರನಿಗೆ ಬಹಳ ಕೋಪ ಬಂದ ಹಾಗೆ ಕಾಣುತ್ತಿದೆಯಲ್ಲ, ನಿನ್ನ ನಿಸ್ಸಹಾಯಕತೆಯ ಅರಿವಾಗಿದೆ ಎಂದು ಕಾಣುತ್ತದೆ ಎಂದ. ಅನಂತರ ಅವನ ಮುಖದ ಮಂದಹಾಸ ಇದ್ದಕ್ಕಿದ್ದಂತೆ ಮಾಯವಾಗಿ ಮುಖ ಗಂಟಿಕ್ಕಿತು. ಕರ್ಕಶ ಧ್ವನಿಯಲ್ಲಿ, ನಿನ್ನ ಕೆಲಸ ನೀನು ನೋಡು. ನಿನಗೆ ಸಂಬಂಧಪಡದ್ದಕ್ಕೆಲ್ಲ ಮೂಗು ತೂರಿಸಿ ತಲೆಹರಟೆ ಮಾಡಬೇಡ. ಅರ್ಥವಾಯ್ತಾ ನಾನು ಹೇಳಿದ್ದು? ಅರ್ಥ ಮಾಡಿಕೊಳ್ಳದಿದ್ದರೆ ಅದಕ್ಕೆ ನೀನು ತೆರಬೇಕಾದ ಬೆಲೆ ಅಪಾರ. ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ ಕೇಳು ಎಂದು ಹುಲಿ ಗುರುಗುಟ್ಟಿದಂತೆ ಗುರುಗುಟ್ಟಿದ. ಈಗಿಂದೀಗಲೇ ನುಗ್ಗಿ ಮುಷ್ಟಿಯಿಂದ ಅವನ ಮೋರೆಗೆ ಅಪ್ಪಳಿಸಬೇಕೆಂಬ ಅದಮ್ಯ ಒತ್ತಡವನ್ನು ಹೇಗೋ ತಡೆದುಕೊಂಡೆ. ನಾನೊಬ್ಬ ಒಳ್ಳೆಯ ಮರ್ಯಾದಸ್ಥನೆಂದು ಇದ್ದರೆಲ್ಲರೂ ನನ್ನ ಬಳಿ ಸಲುಗೆಯಿಂದ ಇದ್ದರು. ಇಲ್ಲಿ ರೌಡಿಯಂತೆ ಈಗ ಹೊಡೆದಾಟಕ್ಕಿಳಿದರೆ ನನ್ನ ಮರ್ಯಾದೆಗೆ ಕುಂದು ಎಂದು ಬಗೆದು, ಲೋ ಬೊಗಳೆ ಸಾಧು, ನೀನು ಹುಲಿ ವೇಷ ಹಾಕುತ್ತೀಯ. ಒಂದು ಮಾತ್ರ ತಿಳಿದುಕೋ, ಹುಲಿಯಾಗಿ ನೀನು ನನ್ನೆದುರು ಬಂದ ಕ್ಷಣ ನೀನು ಸತ್ತು ಹೆಣವಾಗುತ್ತೀಯ. ಇದು ಬರೀ ಹೆದರಿಕೆ ಮಾತಲ್ಲ. ನಾನಿಲ್ಲಿಗೆ ಬಂದಿರುವುದೇ ಅದಕ್ಕೆ. ನನ್ನ ಕೆಲಸವೇ ಅದು. ಹುಲಿ ಹೆಣವಾಗುತ್ತದೋ ನೀನು ಹೆಣವಾಗುತ್ತೀಯೋ ಕಾದು ನೋಡು ಎಂದು ನಾನು ಮಾತು ಮುಗಿಸುತ್ತಿದ್ದಂತೆಯೇ ಉತ್ತರಿಸಿ ಗುಡಿಸಿಲು ಕಡೆ ತಿರುಗಿ ಬಾಗಿಲು ಮುಚ್ಚಿಕೊಂಡ ಸಾಧು. ನಾನು ಹಿಂದಕ್ಕೆ ತಿರುಗಿದೆ. ದಾರಿಯಲ್ಲಿ ಅವನ ಗುಡಿಸಿಲಿನ ಬಳಿಯೇ ಹುಲಿಯ ಹೊಚ್ಚ ಹೆಜ್ಜೆ ಗುರುತುಗಳು ಬಿದ್ದಿರುವುದನ್ನು ಬೋರಾ ನನಗೆ ತೋರಿಸಿದ. ನಾನು ನೆಟ್ಟಗೆ ಕಾಡುಮಾವಿನ ಮರಡ ಬುಡಕ್ಕೆ ಬಂದು ನನ್ನ ಬೆಡ್ಡಿಂಗಿನ ಕಟ್ಟು ಬಿಚ್ಚಿ ಕೊಂಚ ಹೊತ್ತು ನಿದ್ದೆ ಮಾಡಲು ನಿರ್ಧರಿಸಿದೆ. ಸರಿಯಾಗಿ ನಿದ್ದೆಯೇ ಬರಲಿಲ್ಲ. ಸಾಧುವಿನ ತಲೆಯ ಹುಲಿ ಕನಸಿನಲ್ಲಿ ಸುಳಿದಾಡಿತು. ಮಧ್ಯಾಹ್ನದ ಹೊತ್ತಿಗೆ ಎಚ್ಚರಾಯಿತು. ಎದ್ದು ನನ್ನ ಬಳಿ ಮಿಕ್ಕಿದ್ದ ಹಳೆಯ ಚಪಾತಿಗಳನ್ನು ಡಬ್ಬಿ ಒಡೆದು ಸಾರ್ಡಿನ್ ಮೀನನ್ನು ತಿಂದೆ. ಟೀಗೆಂದು ಬಿಸಿನೀರು ಕಾಯಲು ಇಟ್ಟು ಮಾವಿನ ಮರಕ್ಕೆ ಒರಗಿ ಹಾಗೆ ಯೋಚಿಸಿದೆ. ಆ ಸಾಧು ಬಗ್ಗೆ ಇವರೆಲ್ಲರೂ ಹೇಳಿದ್ದನ್ನು ನಾನು ನಂಬುವುದಿರಲಿ ಗಣನೆಗೂ ತಗೊಂಡಿರಲಿಲ್ಲ. ಸಾಧು, ನಾನೂ ಬೋರಾನು ಮಾವಿನ ಮರದ ಕೆಳಗೆ ಮಾತಾಡುತ್ತಾ ಕುಳಿತಿದ್ದನ್ನು ಅವನು ಹುಲಿ ರೂಪದಲ್ಲಿ ನೋಡಿದನೆಂದು, ಸುಲಭದಲ್ಲಿ ಆ ಕಡವೆ ಸಿಕ್ಕಿಬೀಳದಿದ್ದರೆ ನಮ್ಮಿಬ್ಬರಲ್ಲಿ ಒಬ್ಬರನ್ನು ಮುಗಿಸಬೇಕೆಂದಿದ್ದೇನೆಂದು ಹೇಳಿದನಲ್ಲ. ಹೇಗೆ ಈ ಮುದಿ ಕುತಂತ್ರಿಗೆ ಈ ವಿಷಯ ಗೊತ್ತಾಯಿತು? ಅವನೇನ ನಿಜಕ್ಕೂ ಹುಲಿಯಾಗಿ ಬರಲು ಸಾಧ್ಯವೇ?
ಈ ಪ್ರಶ್ನೆಗೆ 3 ಸಾಧ್ಯತೆಗಳು ಹೊಳೆದವು. ಮೊದಲನೆಯದು, ಅವನಿಗೆ ನಿನ್ನೆ ನಡೆದಿದ್ದದ್ದೆಲ್ಲ ಯಾರೋ ಹೇಳಿರಬೇಕು. ಇಲ್ಲ, ಅವನೇ ಯಾರಿಗೂ ಗೊತ್ತಾಗದಂತೆ ಕದ್ದು ಬಂದು ನಾವು ಬೆಂಕಿ ಬಳಿ ಕುಳಿತು ಮಾತಾಡುತ್ತಿದ್ದನ್ನು, ಆಗ ಹುಲಿ ಘರ್ಜಿಸಿದ್ದನ್ನು, ಹುಲಿ ಹಿಡಿದ ಕಡವೆಯ ಆರ್ತನಾದವನ್ನು ಕೇಳಿಸಿಕೊಂಡಿರಬೇಕು. ಮೂರನೆಯದು, ಎಂದೆಂದೂ ಸಾಧ್ಯವಿಲ್ಲದ ಹುಲಿ ಸಾಧುವಿಗೆ ವಶವಾಗಿ ಗೂಢಚರ್ಯ ಮಾಡುವ ಸಾಧ್ಯತೆ. ಯಾರೂ ಸಾಧುವಿಗೆ ಅಲ್ಲಿ ನಡೆದಿದ್ದನ್ನು ಕೇಳಿಸಿಕೊಂಡು ವರದಿ ಮಾಡಲು ಸಾಧ್ಯವೇ ಇರಲಿಲ್ಲ. ಏಕೆಂದರೆ ನರಭಕ್ಷಕ ಘರ್ಜಿಸುತ್ತಾ ತಿರುಗಾಡುತ್ತಿರಬೇಕಾದರೆ ಜೀವದ ಆಸೆ ಬಿಟ್ಟ ಯಾವ ಮೂರ್ಖನಾದರೂ ಅಲ್ಲಿಗೆ ರಾತ್ರಿ ಕದ್ದು ಬರುವ ಧೈರ್ಯ ಮಾಡಿಯಾನೋ? ಇದಕ್ಕಿರುವ ಸರಳ ಸಾಮಾನ್ಯ ಉತ್ತರ ಎಂದರೆ ಸಾಧುವೇ ರಾತ್ರಿ ಕದ್ದು ಬಂದಿದ್ದಾನೆ. ನಾವು ಕೇಳಿದ್ದದ್ದೆಲ್ಲವನ್ನೂ ಅವನೂ ಕೇಳಿದ್ದಾನೆ. ನಾವು ಏನೇನು ನಡೆಯಿತು ಎಂದು ಸದ್ದಿಲಿಂದಲೇ ಕೇಳಿ ಊಹಿಸಿದ್ದೇವೋ ಹಾಗೆ ಅವನು ಊಹಿಸಿ ತಾನೇ ಹುಲಿ ರೂಪದಲ್ಲಿ ತಿರುಗುತ್ತಿದ್ದೆ ಎಂದು ನಂಬಿಸಲು ಬೊಗಳೆ ಬಿಟ್ಟಿದ್ದಾನೆ. ಆದರೆ ಆ ರಾತ್ರಿಯಲ್ಲಿ ನರಭಕ್ಷಕ ಗುರುಗುಟ್ಟುತ್ತಾ ನಮ್ಮನ್ನು ಸುತ್ತಿ ಬರುತ್ತಿರಬೇಕಾದರೆ ಅಲ್ಲಿ ಕದ್ದು ಕುಳಿತು ಗೂಢಚರ್ಯ ನಡೆಸುವುದಕ್ಕೆ ವಿಪರೀತ ಧೈರ್ಯ ಬೇಕು. ಅಳ್ಳೆದೆಯ ಸಾಧಾರಣರಿಗಂತೂ ಸಾಧ್ಯವಿಲ್ಲ. ನನ್ನ ಸರಳ ಚಿಂತನೆಗೆ ಹೊಳೆದ ಈ ಉತ್ತರವೇ ಸರಿಯಾದದ್ದೆನಿಸಿತು. ಈ ಸಾಧು ಒಬ್ಬ ಅವಕಾಶವಾದಿ, ಆದರೆ ಮಹಾ ಕುತಂತ್ರಿ ಮತ್ತು ಧೈರ್ಯಸ್ಥ. ಅವನು ಬಂದಾಗಲೇ ಅಲ್ಲಿಗೆ ಆಗಮಿಸಿದ ಈ ಹೆಬ್ಬುಲಿ ಒದಗಿಸಿದ ಅವಕಾಶವನ್ನು ಅದ್ಭುತವಾಗಿ ತನ್ನ ಏಳಿಗೆಗೆ ಉಪಯೋಗಿಸಿಕೊಂಡಿದ್ದಾನೆ. ಮುಗ್ಧ ಯುದ್ಧಗಳ ಅಂಧಶ್ರದ್ಧೆಯನ್ನು ಅರಿತು ಹುಲಿಯ ನಡವಳಿಕೆಗೂ ತನ್ನ ನಡವಳಿಕೆಗಳಿಗೂ ಅವರೇ ಸಂಬಂಧ ಕಲ್ಪಿಸಿಕೊಳ್ಳುವಂತೆ ನಡೆದುಕೊಂಡು ಅಲ್ಲಿ ಬಿಟ್ಟಿ ಊಟ, ಇರಲು ವಸತಿ, ಜೀವನ ಪರ್ಯಂತ ಸುಲಭವಾಗಿ ದೊರೆಯಲು ಏರ್ಪಾಡು ಮಾಡಿಕೊಂಡಿದ್ದಾನೆ. ಬಹಳ ಒಳ್ಳೆಯ ಯೋಜನೆಯೇ ಸರಿ. ಈಗ ಆ ಹುಲಿ ನರಭಕ್ಷಕನಾಗಿ ಕಾಯಂ ವಸತಿ ಹೂಡಿ ಸಾಧುವೇ ಹುಲಿ, ಹುಲಿಯೇ ಸಾಧು ಎಂದು ಸಹ ಇಲ್ಲಾಗಳ ಅಂಧಶ್ರದ್ಧೆ ಬೆಳೆಯುವಂತೆ ಮಾಡಿದ್ದಾನೆ. ಕಾಂತ ಹುಲಿಗೆ ಗುಂಡು ಹಾಕಿದಾಗ ಸಾಧುವಿಗೂ ಕೈಗಾಯವಾಗಿದ್ದು ಕೇವಲ ಕಾಕತಾಳೀಯವಿರಬೇಕು. ಅಥವಾ ಸಾಧುವೇ ಸಣ್ಣ ಗಾಯ ಮಾಡಿಕೊಂಡು ಅಲ್ಲೆಲ್ಲ ರಕ್ತ ಸುರಿಸಿ ರಕ್ತಮಯವಾದ ಬ್ಯಾಂಡೇಜ್ ಕಟ್ಟಿಕೊಂಡು ಹುಲಿಗಾದ ಗಾಯ ತನಗೇ ಆಗಿದ್ದು ಎಂದು ನಾಟಕ ಮಾಡಿದ್ದಾನೆ. ಈಗ ಬೇಕಾದಾಗ ಬೇಕಾದ ರೂಪಧರಿಸಬಲ್ಲ ಮಾಯಾವಿಯಾಗಿ ಮೆರೆಯುತ್ತಿದ್ದಾನೆ. ಹುಲಿ ನರಭಕ್ಷಕನಾದ ಸದವಕಾಶವನ್ನು ಉಪಯೋಗಿಸಿಕೊಂಡು ದುಡ್ಡನ್ನು ಕೀಳಲು ಹೊಂಚಿ ಹಾಕಿ ತಿಂಗಳಿಗೆ 100 ರೂಪಾಯಿ ತಲೆಗಂದಾಯ ವಸೂಲಿ ಮಾಡಲು ಯೋಜನೆ ಹಾಕಿದ್ದಾನೆ. ಹುಲಿ ಹೆಚ್ಚು ಹೆಚ್ಚು ಯುದ್ಧಗಳನ್ನು ಕೊಂದು ತಿಂದ ಹಾಗೂ ಇವನ ತಲೆಗಂದಾಯದ ಮೊತ್ತ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಅಂಧಶ್ರದ್ಧೆಯ ಮಂಕುಗಳ ಹತ್ತಿರ ಸರಿಯಾಗಿ ದುಡ್ಡು ಕಾಸು ವಸೂಲಿ ಮಾಡಿಯೇ ಇಲ್ಲಿಂದ ಹೋಗುತ್ತಾನೆ. ಎಂಥ ಪ್ರಚಂಡ ಬುದ್ಧಿಯ ಕೇಡಿ ಇವನು. ಈಗ ನಾನು ಇಲ್ಲಿಗೆ ಒಕ್ಕರಿಸಿಕೊಂಡು ಇವನ ಅಭಿವೃದ್ಧಿಯ ಸುಗಮ ಮಾರ್ಗಕ್ಕೆ ಮುಳ್ಳಾಗಿದ್ದೇನೆ. ಏಕೆಂದರೆ ಈಗ ಅವನ ಬಂಡವಾಳವೆಲ್ಲ ಆ ನರಭಕ್ಷಕನ ನರಹತ್ಯೆಗಳೇ ಅಲ್ಲವೇ? ಅವನು ಬದುಕಿರುವಂತೆಯೇ ನಾನೇನಾದರೂ ಆ ನರಭಕ್ಷಕನನ್ನು ಹೊಡೆದರೆ ಅವನ ಪ್ರಭಾವ, ವರ್ಚಸ್ಸು ಎಲ್ಲ ಢಮಾರೆಂದು ಒಂದೇ ಏಟಿಗೆ ಸಿಡಿದು ಹೋಗುತ್ತದೆ. ಮುಗ್ಧರಿರಲಾಗಳಿಗೆ ಹುಲಿಯೂ ಇವನು ಒಂದೇ ಅಲ್ಲವೆನ್ನುವುದಕ್ಕೆ ಅದು ಪ್ರತ್ಯಕ್ಷ ಪ್ರಮಾಣವಾಗುತ್ತದೆ. ಅವನ ಊಟ ವಸತಿಗೂ ಸಂಚಕಾರ ಬರುತ್ತದೆ. ಬಾಳೆ ತೋಟದ ರೈತ ಕಾಂತ ಸಾಧುವಿನ ಬಂಡವಾಳ ಬಯಲಾದ ಕೂಡಲೇ ಧೈರ್ಯ ತಗೊಂಡು ಅವನನ್ನು ತೋಟದ ಪರ್ಣಕುಟಿಯಿಂದ ಒದ್ದೋಡಿಸುತ್ತಾನೆ. ಇಲ್ಲಿಂದ ಗುಡಾರ ಕಿತ್ತರೆ ಆ ಸ್ವಾಮಿಗೆ ಇನ್ನೆಲ್ಲಿ ತಾನೇ ಕೆನೆ ಹಾಲಿನಿಂದೊಡಗೂಡಿದ ಬಾಳೆಹಣ್ಣಿನ ರಸಾಯನ ದೊರೆಯುತ್ತದೆ? ಆದ್ದರಿಂದಲೇ ಆ ಸಾಧು ಏನಾದರೂ ಮಾಡಿ ನನ್ನನ್ನು ಇಲ್ಲಿಂದ ನಿರ್ಗಮಿಸುವಂತೆ ಮಾಡುವುದು ಅನಿವಾರ್ಯವಾಗಿದೆ. ಇವತ್ತು ಬೆಳಗ್ಗೆ ಅವನನ್ನು ಸಂಧಿಸಿದಾಗ ನಾನಾಡಿದ ಮಾತುಗಳಿಂದ ಆ ಕಳ್ಳ ಫಕೀರನಿಗೆ ನನ್ನನ್ನು ಮಾಟ ಮಂತ್ರಗಳಿಂದ ಹೆದರಿಸಿ ಕಳಿಸಲು ಅಸಾಧ್ಯ ಎನ್ನುವುದು ಚೆನ್ನಾಗಿ ಗೊತ್ತಾಗಿರುತ್ತದೆ. ಆದ್ದರಿಂದ ಇನ್ನು ಏನಾದರೂ ನನ್ನ ವಿರುದ್ಧ ನೇರ ಕ್ರಮಕ್ಕೆ ಯೋಚಿಸುತ್ತಾನೆ. ಹೇಗಾದರೂ ಮಾಡಿ ನನಗೇನಾದರೂ ಆಗುವಂತೆ ಮಾಡಿದರೆ ಅವನ ಕೀರ್ತಿ ಪ್ರತಿಷ್ಠೆಗಳು ಗಗನಕ್ಕೇರುವುದರಲ್ಲಿ ಸಂಶಯವೇ ಇರಲಿಲ್ಲ. ಬಾಳೆ ತೋಟವಿರಲಿ, ಇಡೀ ಜಿಲ್ಲೆಯ ಜನಗಳೆಲ್ಲ ಇಷ್ಟ ಬಂದಾಗ ಹುಲಿಯಾಗಿ ರೂಪಾಂತರಗೊಳ್ಳುವ ಬಿಳಿಯ ಶಿಕಾರಿದಾರನಿಗೂ ಚಳ್ಳೆಹಣ್ಣು ತಿನ್ನಿಸಿದ ಇವನ ತಪಶ್ಶಕ್ತಿಯ ಬಗ್ಗೆ ಆಶ್ಚರ್ಯಪಟ್ಟು ಶರಣಾಗುವುದು ಖಂಡಿತವಾಗಿತ್ತು. ನನಗೀಗ 2 ವೈರಿಗಳನ್ನೆದುರಿಸಬೇಕಾಗಿದೆ ಎನ್ನುವುದು ಅರಿವಿಗೆ ಬಂತು. ಮೊದಲನೆಯದು ನರಭಕ್ಷಕ ಹುಲಿಯಾದರೆ ಮತ್ತೊಂದು ಅದಕ್ಕಿಂತಲೂ ಕುತಂತ್ರಿಯಾದ ಕಳ್ಳಸ್ವಾಮಿ. ಇವರನ್ನು ಹೇಗೆ ಎದುರಿಸಬೇಕೆಂಬ ವ್ಯೂಹವನ್ನು ಯಾರನ್ನೂ ನೆಚ್ಚದೆ, ಯಾರಿಗೂ ಹೇಳದೆ ನಾನೊಬ್ಬನೇ ಗೋಪ್ಯವಾಗಿ ನಿರ್ವಹಿಸಬೇಕಿತ್ತು. ಯಾವ ಇದ್ದನನ್ನೂ ಬೋರನನ್ನೂ ಸಹ ನಾನು ಆಪ್ತನೆಂದು ಅಂತರಂಗಕ್ಕೆ ತೆಗೆದುಕೊಳ್ಳುವಂತಿರಲಿಲ್ಲ. ಏಕೆಂದರೆ ಯಾವ ಗುಟ್ಟನ್ನೂ ತಮ್ಮಲ್ಲೇ ಇಟ್ಟುಕೊಳ್ಳದ ಹರಕುಬಾಯಿ ಈ ಇದ್ದರದು. ಇದರೊಡನೆ ಅವರಿಗೆ ಸಾಧುವಿನ ಮಂತ್ರಶಕ್ತಿಯ ಬಗ್ಗೆ ಇರುವ ಅಂಧಶ್ರದ್ಧೆಯೂ ಸೇರಿದರೆ ನಾನು ಯೋಚಿಸುವುದಕ್ಕಿಂತ ಮೊದಲೇ ನನ್ನ ವ್ಯೂಹಗಳೆಲ್ಲ ಎಲ್ಲರ ಮನೆಮಾತಾಗುವುದರಲ್ಲಿ ಸಂಶಯವಿಲ್ಲ. ಅಲ್ಲಿಂದ ಅದು ಆ ಕಳ್ಳ ಸಾಧುವಿನ ಕಿವಿ ತಲುಪುವುದಕ್ಕೆ ಸಮಯವೇ ಬೇಡ. ಅದೇನೇ ಇರಲಿ, ಈಗ ಮೊದಲು ನರಭಕ್ಷಕನನ್ನು ನಿವಾರಿಸಬೇಕು. ಏಕೆಂದರೆ ಅದನ್ನು ಹೊಡೆಯುವುದರಲ್ಲಿ ನಾನು ಸಫಲನಾದರೆ ಈ ಕಳ್ಳಸ್ವಾಮಿಯ ಶಕ್ತಿಯೆಲ್ಲ ತಂತಾನೇ ಹಾರಿ ಹೋಗುತ್ತದೆ ಎಂದು ನಿಶ್ಚಯಿಸಿದೆ.
ಟೀಗಿಟ್ಟಿದ್ದ ನೀರು ಕುದಿಯುತ್ತಾ ಇತ್ತು. ಟೀ ಸೊಪ್ಪು ಹಾಕಿ ಟೀ ಮಾಡಿಕೊಂಡು ಕುಡಿದು ಬೋರಲನ್ನು ಕರೆದುಕೊಂಡು ಇಲುರ ಕೂಡುಹಟ್ಟಿಯ ಕಡೆಗೆ ನಡೆದೆ. ಕೆಲವು ಹೋರಿಗಳನ್ನೋ ದನಗಳನ್ನೋ ಕೊಂಡು ಹುಲಿಯನ್ನಾಕರ್ಷಿಸಲು ಕಾಡಿನಲ್ಲಿ ಕಟ್ಟಬೇಕೆಂದು. ನನಗಾಗಲೇ ಸರಿಯಾಗಿ ಗೊತ್ತಾಗಿದ್ದು ಈ ಕಾವಿಧಾರಿ ಕುತಂತ್ರಿಯ ಪ್ರಭಾವ ಆ ಮುಗ್ಧ ಇಲುರಾ ಜನಗಳ ಮೇಲೆ ಎಷ್ಟು ಪ್ರಬಲವಾಗಿದೆ ಎಂದು. ನಾನು ಮುಂದೇನು ಮಾಡಬಹುದೆಂದರಿತು ಇಲುರಾಗಳ ಅಂಧಶ್ರದ್ಧೆಯನ್ನೇ ಉಪಯೋಗಿಸಿಕೊಂಡು ಆಗಲೇ ಈ ಖೇಡಿ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದ. ಏಕೆಂದರೆ ಗಿರಿಜನರೆಲ್ಲ ನನಗೆ ಒಂದೇ ಒಂದು ಕರುವನ್ನಾಗಲಿ ಕುರಿ ಅಥವಾ ಮೇಕೆಯನ್ನಾಗಲಿ ಮಾರಲು ಅಥವಾ ಬಾಡಿಗೆಗೆ ಕೊಡಲು ಸುತರಾಂ ಒಪ್ಪಲಿಲ್ಲ. ನಾನು ಅವರ ಕ್ಷೇಮಕ್ಕಾಗಿಯೇ ಆ ನರಭಕ್ಷಕನನ್ನು ಹೊಡೆಯಲು ಸಹಾಯ ಕೇಳುತ್ತಿದ್ದೇನೆಂದು ಮನವರಿಕೆ ಮಾಡಿಕೊಡಲು ಬಹಳ ಪ್ರಯತ್ನಿಸಿದೆ. ಅವರು ನೇರವಾಗಿ ನನ್ನ ಬೇಡಿಕೆಯನ್ನು ತಿರಸ್ಕರಿಸದಿದ್ದರೂ ಆ ರೂಪಾಂತರ ಹೊಂದಿದ ಮನುಷ್ಯನಾಗಿರುವ ಹುಲಿ ಕೊಲ್ಲಲು ಸಹಾಯ ಮಾಡಿದರೆ ತಾವೇ ತಲೆದಂಡ ತೆಗೆಯಬೇಕಾಗುತ್ತದೆಂದು ದಿಗಿಲಿನಿಂದ ಹೇಳಿದರು. ಇನ್ನು ಇವರ ಮನವೊಲಿಸಲು ಪ್ರಯತ್ನಿಸುವುದು ವ್ಯರ್ಥವೆಂದೆನಿಸಿತು. ನಾವು ಇನ್ನೂ 5-6 ಕೂಡುಹಟ್ಟಿಗಳ ಬಳಿಗೆ ಹೋಗಿ ಕೇಳಿದೆವು. ಆದರೆ ಎಲ್ಲಾ ಕೂಡುಹಟ್ಟಿಯ ದನಗಾಹಿಗಳು ಇದೊಂದೇ ಕಾರಣವನ್ನೊಡ್ಡಿ ಹಿಂದೆಗೆದರು. ಕೊನೆಯ ಹಟ್ಟಿ ಬಳಿ ಒಬ್ಬ ಮುದುಕ ನಾನು ಕೋಪದಿಂದ ಹಿಂದಿರುಗುತ್ತಿದ್ದಾಗ ನನ್ನ ಪಾಡು ನೋಡಲಾರದೆ ಏನೋ ಗುಟ್ಟು ಹೇಳುವವನಂತೆ ನನ್ನನ್ನು ದೂರಕ್ಕೆ ಕರೆದು ಕಿವಿಯಲ್ಲಿ, ದೊರೆ, ನಿನಗೆ ನಿಜವಾಗಲೂ ಹುಲಿಗೆ ಕಟ್ಟಲು ದನಗಳೋ ಕರುಗಳೋ ಬೇಕಾದರೆ ಇದೇ ದಾರಿಯಲ್ಲಿ ಮುಂದೆ 5 ಮೈಲು ಹೋದರೆ ಮಷ್ಟಿಗುಂಡಿ ಎಂದು ಒಂದು ಹಳ್ಳಿಯಿದೆ. ಅಲ್ಲಿ ನಿಮಗೆ ಸಿಕ್ಕುತ್ತದೆ. ನಮಗೆಲ್ಲ ನಿಮಗೆ ಸಹಾಯ ಮಾಡಬೇಕೆಂದು ಆಸೆಯಿದ್ದರೂ ಇಲ್ಲಿ ನಿಮಗೆ ಒಬ್ಬರೇ ಒಬ್ಬರು ಸಹಾಯ ಮಾಡಲು ಮುಂದಾಗುವುದಿಲ್ಲ. ಏಕೆಂದರೆ ನಿಮಗೆ ಗೊತ್ತು, ಅವರ ಉಭಯ ಸಂಕಟ ನನಗೆ ಚೆನ್ನಾಗಿ ಅರಿವಾಗಿತ್ತು. ಆದರೂ ಕೋಪವನ್ನು ನಟಿಸುತ್ತಾ ಬೋರನೊಡನೆ ಅಲ್ಲಿಂದ ನಿರ್ಗಮಿಸಿದೆ. ಆ ಮುದುಕನ ಸಲಹೆ ಪ್ರಕಾರ ನಡೆಯದೆ ನನಗೆ ಬೇರೆ ವಿಧಿಯೇ ಇರಲಿಲ್ಲ. ಆದರೆ ಆಗಲೇ ಕತ್ತಲಾಗತೊಡಗಿತ್ತು. ಮಷ್ಟಿಗುಂಡಿಗೆ ಹೋಗಿ ಬರುವಷ್ಟು ಸಮಯವೇ ಇರಲಿಲ್ಲ. ಆ ದಿನವೂ ನಿನ್ನೆಯಂತೆಯೇ ಸೋಮಾರಿಯಾಗಿ ಕಳೆಯುವುದು ಅನಿವಾರ್ಯವಾಯಿತು. ನಾನು ಶಿಕಾರಿಗೆ ಬಂದ ಗಳಿಗೆಯೇ ಸರಿಯಾಗಿರುವ ಹಾಗೆ ಕಾಣಲಿಲ್ಲ. ಏಕೆಂದರೆ ಅಮಾವಾಸ್ಯೆ ಮುಗಿದು ಹುಣ್ಣಿಮೆಯತ್ತ ದಿನ ಸರಿಯುತ್ತಿತ್ತು. ಬೆಳಗಾಗ ಮೊದಲಷ್ಟೇ ಚಂದ್ರೋದಯವಾಗುತ್ತಿತ್ತು. ಆ ಕಗ್ಗತ್ತಲ ರಾತ್ರಿಯಲ್ಲಿ ಕಟ್ಟಲು ಒಂದು ಮೇಕೆಯ ಸಹ ಇಲ್ಲದೆ ಮರದ ಮೇಲೆ ಹತ್ತಿ ಹುಲಿಗಾಗಿ ಕಾಯುತ್ತಾ ಕೂರುವುದು ವ್ಯರ್ಥ ಪ್ರಯತ್ನವಷ್ಟೇ. ಆದ್ದರಿಂದ ಮಷ್ಟಿಗುಂಡಿಯಿಂದ ಒಂದು ಕರುವನ್ನೋ ಮೇಕೆಯನ್ನೋ ತರುವವರೆಗೂ ಆ ಕಾಡುಮಾವಿನ ಮರದಡಿ ಬೆಂಕಿ ಕಾಯಿಸುತ್ತಾ ರಾತ್ರಿ ಕಳೆಯುವುದು ಒಂದೇ ದಾರಿ. ಈ ಸಾರಿ ನಾನು ಬೋರನು ತುಂಬಾ ಹೊತ್ತಿರುವಾಗಲೇ ರಾತ್ರಿಗೆ ಸಾಕಾಗಿ ಮಿಗುವಷ್ಟು ಕಾಡಿನಿಂದ ಒಣಸೌದೆ ಸಂಗ್ರಹಿಸಬೇಕೆಂದು ತರಾತುರಿಯಲ್ಲಿ ಸೌದೆ ಆಯತೊಡಗಿದೆವು. ಸಂಜೆಯ ನಸುಕು ಕವಿಯುತ್ತಿದ್ದಂತೆಯೇ ನಮ್ಮ ಕ್ಯಾಂಪ್ ಫೈರ್ ಹೊತ್ತಿಸಬೇಕಾಗಿತ್ತು. ಆ ನಸುಕಿನಲ್ಲೇ ನರಭಕ್ಷಕ ಶಿಕಾರಿ ಹುಡುಕಿಕೊಂಡು ಹೊರಟಿರಬಹುದು. ಸುತ್ತಮುತ್ತ ಬೆಳೆದಿದ್ದ ಹೆಬ್ಬಿದಿರು, ಹುಣಿಸೆ, ನೇರಿಳೆ, ಮತ್ತಿಮರಗಳ ದಟ್ಟ ನೆರಳಿನಲ್ಲಿ ಕಣ್ಣಿಗೆ ಕಾಣದಂತೆ ನುಸಿದು ಬಂದು ನಮ್ಮ ಮೇಲೆ ಹಾರುವುದು ಹುಲಿಗೇನು ಕಷ್ಟಸಾಧ್ಯದ ಕೆಲಸವಲ್ಲ. ಸಂಜೆಗತ್ತಲಲ್ಲಿ ನಿದ್ದೆಗೆ ಹೋಗುವ ಹಕ್ಕಿಗಳ ಉಲಿಗಳಾಗಲಿ, ಬೆಳಗ್ಗೆ ಎಲ್ಲ ನಿದ್ದೆ ಮಾಡುತ್ತಿದ್ದು ರಾತ್ರಿ ಸಂಚಾರ ಹೊರಟುವ ನಿಶಾಚರ ಹಕ್ಕಿಗಳ ಉಲಿಗಳಾಗಲಿ ನನ್ನ ಮನಸ್ಸಿನಲ್ಲಿ ದಾಖಲಾಗಲಿಲ್ಲ. ಅದಕ್ಕೆ ಕಾರಣ ಅದನ್ನು ಕೇಳಿ ಆನಂದಿಸುವ ಮನಸ್ಥಿತಿಯಲ್ಲಿಯೇ ನಾನಿರಲಿಲ್ಲ. ಒಂದೇ ಸಮ ರಾತ್ರಿಗೆ ಕಟ್ಟಿಗೆ ಹರುಕುತ್ತಾ ಆ ಕಳ್ಳಸಾಧು ನನಗೆ ಚಳ್ಳೆಹಣ್ಣು ತಿನ್ನಿಸಿ ಹುಲಿಗೆ ಕಟ್ಟಲು ದನ ಸಿಕ್ಕದಂತೆ ಮಾಡಿ ಮತ್ತೊಂದು ರಾತ್ರಿ ಕೆಲಸವಿಲ್ಲದೆ ಕಳೆಯವಂತೆ ಮಾಡಿದನಲ್ಲ ಎಂದು ಚಿಂತಿಸುತ್ತಿದ್ದೆ. ಟೆಕ್ 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 ತೆಕೋ, ದೂರದಲ್ಲಿ ಕಾಡುಕೋಳಿಗಳು ದಿನದ ಕೊಟ್ಟಕೊನೆಯ ಕೇಕೆ ಹಾಕಿದವು. ಚಕ್ ಚಕ್ ಚೂ ಎಂದು ಸಂಪೂರ್ಣ ಕತ್ತಲಾದ ಕೂಡಲೇ ಕುರುಡುಗಪ್ಪಟ ಹಕ್ಕಿಗಳು ಹಳ್ಳದ ಆಕಡ ದಂಡೆಯಿಂದ ಕೂಗಿದವು. ಅದರ ಕೂಗಿನೊಂದಿಗೆ 26 ತರಹದ ಹಕ್ಕಿ ಹುಳುಹಪ್ಪಟೆ ಕಾಡಿನ ಮೌನಕ್ಕೆ ಕಲ್ಲೆಸೆದಂತೆ ತರತರಹದ ಸದ್ದಿನ ಗಲಾಟೆ ಶುರು ಮಾಡಿದವು. ಕಾಡಿನ ತರಗಲೆಗಳ ಮೇಲೂ ಹರಿದಾಡುತ್ತಾ ಜರಜರ ಸದ್ದು ಮಾಡಿದವು. ಹಾಲಕ್ಕಿಗಳು ದನ ಕಾಯುವವರ ಕೂಗನ್ನು ತದ್ವತ್ತಾಗಿ ಅನುಕರಿಸಿ ಹುಯಿಷ್ ಹುಯಿಷ್ ಯಾಹೂ ಎಂದು ಕೂಗಿದವು. ಸೂರ್ಯ ನೀಲಗಿರಿ ಬೆಟ್ಟಗಳಾಚೆ ಮುಳುಗಿ ಎಷ್ಟೋ ಹೊತ್ತಾಗಿತ್ತು. ಗಾಢಾಂಧಕಾರ ಕವಿಯತೊಡಗಿತ್ತು. ರಾತ್ರಿ ಸುಮಾರು 8 ಗಂಟೆ ಇರಬಹುದು. ಇದ್ದಕ್ಕಿದ್ದ ಹಾಗೆ ಕಾಡೆಲ್ಲ ಅಸಾಧಾರಣವಾಗಿ ಮೌನವಾಯಿತು. ಅಕ್ಕಪಕ್ಕದಲ್ಲೆಲ್ಲ ಚಿರುಗುಡುತ್ತಿದ್ದ ಮಿಡಿತೆಗಳೂ ಸಹ ಗಪ್ಚಿಪ್ಪಾದವು. ಕಾಡೆಲ್ಲ ಖಾಲಿಯಾಗಿ ನಾನು ಬೋರ ಇಬ್ಬರನ್ನುಳಿದು ಕಾಡಿನಲ್ಲಿ ಸಜೀವ ವಸ್ತುವೇ ಇಲ್ಲವೇನೋ ಎನ್ನಿಸಿತು. ಈ ಅಸಾಧಾರಣ ಮೌನ ಮುಂದೆ ಸಂಭವಿಸಿದ ಆಘಾತಕರ ಘಟನಾವಳಿಗಳಿಗೆ ಮುನ್ನುಡಿಯಾಯಿತು. ಒಂದೆರಡು ಕ್ಷಣಗಳಲ್ಲಿ ನರಭಕ್ಷಕ ಹಳ್ಳದ ಆಕಡದಂಡೆಯಿಂದ 3 ಸಾರಿ ಕಾಡೆಲ್ಲ ನಡುಗುವಂತೆ ಆಹ್ 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 ಹುಫ್ ಹುಫ್ ಎಂದು ಬಲವಾಗಿ ಘರ್ಜಿಸಿತು. ಒಂದು ಕ್ಷಣ ನಿಶ್ಶಬ್ದ. ಅನಂತರ ನಮ್ಮ ಪಶ್ಚಿಮಕ್ಕೆ ಮಷ್ಟಿಗುಂಡಿ ಕಡೆ ಹೋಗುವ ಉದಕಮಂಡಲ ರಸ್ತೆಯತ್ತನಿಂದ ಇದ್ದಕ್ಕಿದ್ದ ಹಾಗೆ ಆಹ್ ಆಹ್ ಆಹಾಹಾಹಾಹಾ ಎಂದು ಅಸಹಜವಾದ ಅಟ್ಟಹಾಸ ಧ್ವನಿಯೊಂದು ಕೇಳಿತು. ಬೋರ ಭಯಭೀತನಾಗಿ ಮರಗಟ್ಟಿ ಹೋದ. ಅವನ ದಿಗಿಲು ನನ್ನಲ್ಲಿ ದಿಗಿಲೆಳಬಸಿತು. ಮರುಕ್ಷಣ ದಿಗಿಲಿನ ಪೊರೆ ಹರಿದು ಹೊರಗೆ ಬಂದ ನಾನು ಪಕ್ಕದಲ್ಲಿಟ್ಟಿದ್ದ ಟಾರ್ಚನ್ನು ತುಡುಕಿ ಕೈಗಟ್ಟಿಕೊಂಡು ಕತ್ತಲಲ್ಲಿ ನೆಗೆದು ಓಡಿದ್ದೆ. ದೆವ್ವಭೂತಗಳ ಕುರುಡು ದಿಗಿಲೆಲ್ಲ ಧೂಳಿಪಟವಾಯಿತು.
ಈ ಸಾಧುವಿನ ಕಿಡಿಗೇಡಿತನ ಈ ಸಾರಿ ನನಗೆ ಚಕ್ಕನೆ ಹೊಳೆಯಿತು. ಹಳ್ಳದ ಆ ಕಡೆ ಘರ್ಜಿಸಿದ ಹುಲಿ ಮರುಕ್ಷಣವೇ ಅದರ ವಿರುದ್ಧ ದಿಕ್ಕಿನಿಂದ ಕೂಗಲು ಸಾಧ್ಯವೇ ಇರಲಿಲ್ಲ. ಈ ಕಳ್ಳಸ್ವಾಮಿ ನನ್ನನ್ನೂ ಬೋರನನ್ನೂ ದಿಗಿಲು ಬೀಳಿಸಲೆಂದೇ ಈ ಕಳ್ಳಾಟ ಹೂಡಿದ್ದಾನೆ. ಹುಲಿಯಂತೆ ಕೂಗಿ ಅನಂತರ ಮನುಷ್ಯನ ಅಟ್ಟಹಾಸವನ್ನು ಅನುಕರಿಸಿದರೆ ಹುಲಿ ಮಾನವನಾಗಿ ರೂಪಾಂತರಗೊಳ್ಳುತ್ತಿದ್ದಾನೆಂದು ನಾವು ಊಹಿಸಲೆಂದೇ ಇವನ ಉಪಾಯ. ಅವರನ್ನು ಹಿಡಿದು ಈ ಅಯೋಗ್ಯನ ಕಪಟನಾಟಕ ಬಯಲು ಮಾಡಲೆಂದೇ ನಾನು ನೆಗೆದು ಓಡಿದ್ದು. ಜನ ಓಡಾಡಿ ಸವೆದು ಆಗಿದ್ದ ಕಾಲುದಾರಿಯಲ್ಲಿ ಆಗೀಗ ಟಾರ್ಚ್ ಬೆಳಕು ಬೀರುತ್ತಾ ಹತ್ತಿರದಲ್ಲೇ ಇದ್ದ ಆ ಸಾಧುವಿನ ಗುಡಿಸಲ ಕಡೆಗೆ ಅವನು ಗುಡಿಸಲು ಸೇರುವುದಕ್ಕೂ ಮೊದಲೇ ತಲುಪಲು ಆದಷ್ಟು ವೇಗವಾಗಿ ಓಡಿದ್ದೆ. ಆದರೆ ಆ ಕಳ್ಳ ಸಾಧು ನನಗಿಂತ ವೇಗವಾಗಿ ಓಡಬಲ್ಲವನಾಗಿದ್ದ. ಏಕೆಂದರೆ ಕತ್ತಲು ಕವಿದಿದ್ದ ಗುಡಿಸಲ ಬಳಿಗೆ ನಾನು ತಲುಪುವವರೆಗೂ ದಾರಿಯಲ್ಲಿ ಯಾರೂ ಓಡಾಡಿದ್ದು ಕಾಣಲಿಲ್ಲ. ಅಲ್ಲಿ ತಲುಪಿದ ಬಳಿಕ ಅವನ ಗುಡಿಸಲ ಬಾಗಿಲನ್ನು ತಳ್ಳಿ ತೆರೆಯಲು ಯತ್ನಿಸಿದೆ. ಆದರೆ ಅದನ್ನು ಒಳಗಿಂದ ಭದ್ರ ಮಾಡಲಾಗಿತ್ತು. ಕೈಯಿಂದ ಬಾಗಿಲನ್ನು ಗುದ್ದಿದೆ.